ಹಲೋ, ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಪಾದ್ಯ ಅಂಥೇಳಿ. ಈಗ ನಮ್ಮ ಮನೆಯ ಮಹಡಿಯ ಮೇಲೆ ನಿಮಗೆ ಅತಿ ಒಂದು ಉತ್ತಮವಾದ ನವಾಂಶ ಕುಂಡಲಿಯ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ನಿಮಗೆ ಏನೆನಿಸುತ್ತೆ ಈ ನವಾಂಶ ಕುಂಡಲಿ? ನವಾಂಶ ಕುಂಡಲಿ ಎನ್ನುವುದು ಒಂದು ವರ್ಗೀಯ ಕುಂಡಲಿ. 15 ವರ್ಗೀಯ ಕುಂಡಲಿಗಳಲ್ಲಿ ನವಾಂಶ ಒಂದು, ನವ ಅಂಶ 9ನೇ ಒಂದು ಭಾಗ, ಅಥವಾ 9ನೇ ಮನೆಯ ಭಾಗ ಅಂತ ಹೇಳುವುದು ಆಗ್ಬೋದು. ಆಯಿತಾ? ಇದನ್ನು ಹೇಗೆ ಕಂಡುಹಿಡಿತಾರೆ ಅಂತ ಹೇಳಿ ನಾನು ಭಾಳ ಸುಲಭದ ಉಪಾಯವನ್ನು ಹೇಳಿದ್ದೇನೆ. 27 ನಕ್ಷತ್ರಗಳನ್ನು ನೀವು ಈ ರೀತಿ ಕೌಂಟ್ ಮಾಡಬೇಕು. ಇಲ್ಲಿ 3 ಗೆರೆ ಇದೆ ನೋಡಿ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರುಸು, ಪುಷ್ಯ, ಆಶ್ಲೇಷ, ಮಾಘ, ಹುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವವಾದ, ಉದ್ರವಾದ, ರೇವತಿ. ಅಂದರೆ ಅಶ್ವಿನಿ 1ನೇ ಪಾದ ಮೇಷರಾಶಿ, 2ನೇ ಪಾದ ವೃಷಭ ರಾಶಿ. ಇದು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯೆ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಈ 12 ಗೆರೆಗಳಿಗೆ 12 ರಾಶಿ. ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಯಾವುದೇ ಹೇಳಿ, ಹಸ್ತ ನಕ್ಷತ್ರ ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರು, ಪುಷ್ಯ, ಆಶ್ಲೇಷ, ಮಗ, ಹುಬ್ಬ, ಉತ್ತರ, ಹಸ್ತ. ಹಸ್ತ 4ನೇ ಪಾದ ಕರ್ಕ ನವಾಂಶ, ಹಸ್ತ 3ನೇ ಪಾದ ಮಿಥುನ ನವಾಂಶ, ಹಸ್ತ 2ನೇ ಪಾದ ವೃಷಭ ನವಾಂಶ. ಅದೇ ರೇವತಿ 4ನೇ ಪಾದ ಮೀನ ನವಾಂಶ, ರೇವತಿ 1ನೇ ಪಾದ ಧನು ನವಾಂಶ. ಎಲ್ಲ ನಕ್ಷತ್ರಗಳ ಮೊದಲನೇ ಪಾದ ಅಗ್ನಿ ತತ್ವದ ರಾಶಿಯಲ್ಲಿ ಬೀಳ್ತದೆ. ಎಲ್ಲ ನಕ್ಷತ್ರದ 2ನೇ ಪಾದ ಪೃಥ್ವಿ ತತ್ವದ ಮೇಲೆ ಬೀಳ್ತದೆ ನೋಡಿ. ವೃಷಭ, ಅಶ್ವಿನಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ನೋಡಿ ಪೃಥ್ವಿ. ತುಲಾ, ವೃಶ್ಚಿಕ, ಧನು, ಮಕರ ಪೃಥ್ವಿ ನೋಡಿ. ಪೃಥ್ವಿ ಎಲ್ಲ 2ನೇ ಪಾದ ಪೃಥ್ವಿ ತತ್ವ. ಎಲ್ಲ 3ನೇ ಪಾದ ವಾಯುತತ್ವ. ಮಿಥುನ, ತುಲಾ, ಕುಂಭ ವಾಯುತತ್ವ. ಎಲ್ಲ 4ನೇ ಪಾದ ಜಲತತ್ವ. ಕರ್ಕ, ವೃಶ್ಚಿಕ, ಮೀನ. ಸಿಂಪಲ್. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಚೆ ಈಚೆ ನೋಡುವ ಅವಶ್ಯಕತೆ ಇಲ್ಲ. ನಮ್ಮದು ಡಿಕ್ಟಮ್ ಏನು ಹೇಳ್ತದೆ? ಈಗ ಮೇಷ ಅಗ್ನಿತತ್ವದ ರಾಶಿಗಳಿಗೆಲ್ಲ ಅಂದರೆ ಚರ ರಾಶಿ. ಚರ, ಸ್ಥಿರ, ದ್ವಿಸ್ವಭಾವ. ಚರ, ಸ್ಥಿರ, ದ್ವಿಸ್ವಭಾವ. ಚರ, ಸ್ಥಿರ, ದ್ವಿಸ್ವಭಾವ. ಚರರಾಶಿಗಳಿಗೆಲ್ಲ ಅದೇ ರಾಶಿಯಿಂದಲೇ ನವಾಂಶ. ಸ್ಥಿರ ರಾಶಿಗಳಿಗೆ ಎಲ್ಲ 9ನೇ ಮನೆಯಿಂದ ನವಾಂಶ. ಅದೇ ದ್ವಿಸ್ವಭಾವ ರಾಶಿಗಳಿಗೆ 5ನೇ ಮನೆಯಿಂದ ನವಾಂಶ ಲೆಕ್ಕ ಹಾಕಬೇಕು. ಆಯಿತಾ? ಇರಲಿ, ಅದು ನಮಗೆ ಅವಶ್ಯಕತೆ ಇಲ್ಲ. ನಾನೀಗ ಹೇಳಲಿಕ್ಕೆ ಯಾವುದು ಹೊರಟಿದ್ದೇನೆಂದರೆ, ನವಾಂಶ 15 ವರ್ಗೀಯ ಕುಂಡಲಿಯಲ್ಲಿ ಒಂದು ಅಂತ ಹೇಳಿದೆ. ಡಿ ರಾಶಿ ಕುಂಡಲಿ ಪ್ಲಸ್ 15 ವರ್ಗೀಯ ಕುಂಡಲಿ ಒಟ್ಟಿಗೆ ಸೇರಿದರೆ ಎಷ್ಟಾಯ್ತು? 16 ಷೋಡಶ ವರ್ಗಗಳು, ಷೋಡಶ ಕುಂಡಲಿಗಳು, ವರ್ಗೀಯ ಕುಂಡಲಿ ಅಂತ ಕರೀತಾ ಇರ್ತಾರೆ. ಆದರೆ ಈ ನವಾಂಶಕ್ಕೆ ಅತಿ ಪ್ರಾಧಾನ್ಯತೆ ಉಂಟು. ರಾಶಿ ಜೊತೆಗೆ ನವಾಂಶ ಹೇಳಿದ್ರೇ ನಿಮಗೆ ಅದು ಒಳ್ಳೆಯದಾಗ್ತದೆ. ಯಾತಕ್ಕೆ? ರಾಶಿ ಅನ್ನೋದು ನಮ್ಮ ಒಂದು ದೇಹ. ರಾಶಿ ಅನ್ನೋದು ನಮ್ಮ ಒಂದು ದೇಹ, ಮಿರರ್ ಇಮೇಜ್. ಆಯಿತಾ? ಅದೇ ರೀತಿಯಲ್ಲಿ ನವಾಂಶ ಅನ್ನೋದು ನಮಗೆ ಏನು ಕೊಡುತ್ತೆ ಅಂತ ಹೇಳ್ತದೆ. ರಾಶಿ 30 ಡಿಗ್ರಿ ಆದರೆ ನವಾಂಶ 3 ಡಿಗ್ರಿ 20 ನಿಮಿಷ. ಅದನ್ನು ಹಲವಾರು ಬಾರಿ ಹೇಳಿದ್ದೇನೆ ನೋಡಿ. ರಾಶಿ ಕುಂಡಲಿಯಲ್ಲಿ 4ನೇ ಮನೆ ತಾಯಿಯ ಮನೆಯನ್ನು ಸೂಚಿಸ್ತದೆ. ಅದೇ ನವಾಂಶ ಕುಂಡಲಿಯಲ್ಲಿ 4ನೇ ಮನೆ ತಾಯಿಯ ಮನೆಯನ್ನು ಸೂಚಿಸುವುದಿಲ್ಲ. ನವಾಂಶ ಕುಂಡಲಿಯಲ್ಲಿ 9ನೇ ಮನೆ ತಂದೆಯ ಮನೆಯನ್ನು ಸೂಚಿಸ್ತದೆ. ಆದರೆ ನವಾಂಶ ಕುಂಡಲಿಯಲ್ಲಿ ಅದು ಸೂಚಿಸುವುದಿಲ್ಲ. ಆಯಿತಾ? ಹೀಗೆ ನವಾಂಶಕ್ಕೂ ಮತ್ತು ರಾಶಿಗೂ ಭಾಳ ವ್ಯತ್ಯಾಸ ಇದೆ. ಒಂದೇ ಒಂದು ಕುಂಡಲಿ, ವರ್ಗೀಯ ಕುಂಡಲಿಯಲ್ಲಿ ಯಾವುದು ರಾಶಿ ಅಂತ ಹೋಲ್ತದೆ ಅಂದರೆ ಷಷ್ಠಿಯಾಂಶ, D60 ಷಷ್ಠಿಯಾಂಶ ಎನ್ನುವುದು ರಾಶಿ ಕುಂಡಲಿಯಂತೆ ಹೋಲ್ತದೆ ಅಂತ ಹೇಳ್ತೇವೆ. ಆಯಿತಾ? ನಮ್ಮ ಪರಾಶರರು ಏನು ಹೇಳಿದ್ದಾರೆ?
ಪರಾಶರರು ಏನು ಹೇಳಿದ್ದಾರೆ ಅಂದರೆ, ನೋಡಿ, ನವಾಂಶ ಕುಂಡಲಿ ರಾಶಿ ಕುಂಡಲಿಯ ಜೊತೆಯಲ್ಲಿ ಎಲ್ಲ ವರ್ಗೀಯ ಕುಂಡಲಿಗಿಂತ ಸ್ಟ್ರಾಂಗೆಸ್ಟ್ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಷಷ್ಠಿಯಾಂಶ ಕೂಡ ಸೇರಿರ್ತದೆ. ಜಾತಕ ಪಾರಿಜಾತ ಏನು ಹೇಳ್ತಾ ಇದೆ ಅಂದರೆ, ನವಾಂಶ ಕುಂಡಲಿಯು ಜಾತಕನ ಭಾಗ್ಯ ಅಂತ ಹೇಳ್ತಾ ಇದ್ದೀವಿ. ಆಯಿತಾ? ಇನ್ನು ಈ D60 ಷಷ್ಠಿಯಾಂಶ, ಇದು ಸಂಚಿತ ಕರ್ಮ ಅಂದರೆ ಇವಾಗ ಮಾಡುವಂಥ ಪಾಪಕರ್ಮ ಅಥವಾ ಪುಣ್ಯಕರ್ಮಗಳನ್ನು ಕ್ರೋಢೀಕರಿಸುತ್ತದೆ ಅಂತ ಹೇಳ್ತಾರೆ. ಅದೇ ನವಾಂಶ ಅಂದರೆ ಪ್ರಾರಬ್ಧ ಕರ್ಮ. ಹಿಂದಿನ ಜನ್ಮದಲ್ಲಿ ಮಾಡಿ ಮಿಕ್ಕುಳಿದ ಕರ್ಮಗಳು ಈ ಜನ್ಮದಲ್ಲಿ ಬರುತ್ತದೆ, ನಮ್ಮನ್ನು ಕಾಡ್ತದೆ. ಆಯಿತಾ? ಸೊ ಬಹಳ ಜಾಗೃತಿ ಆಗಿರಬೇಕು. ನೀವು ಹಿಂದಿನ ಜನ್ಮದಲ್ಲಿ ಪುಣ್ಯದ ಕೆಲಸ ಮಾಡಿದರೆ ಪಂಚಮದ ಮನೆಯಲ್ಲಿ ಗೊತ್ತಾಗ್ತದೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಅದು ಉಳಿತದೆ. ಆವಾಗ ಗುರು ಅಥವಾ ಶುಕ್ರ ಅಥವಾ ಬುಧ ಪಂಚಮ ಸ್ಥಾನದಲ್ಲಿದ್ದರೆ ನಿಮಗೆ ಈ ಜನ್ಮದಲ್ಲಿ ಯಾವ ರೀತಿಯ ಕಷ್ಟಗಳು ಬರುವುದಿಲ್ಲ ಅಂತ ಅರ್ಥ. ಈಗ ನಾನು ಡೈರೆಕ್ಟಾಗಿ ಒಂದು ಕುಂಡಲಿಯನ್ನು, ನವಾಂಶ ಕುಂಡಲಿಯನ್ನು ವಿವರಿಸ್ತಾ ಇದ್ದೆ ನೋಡಿ. ಈಗ ನಮ್ಮ KP ಸಿಸ್ಟಮನ್ನು ಪ್ರಕಾರ ಹಾಕಿದರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿಯಾಗಿರ್ಬೇಕು. ಯಾಕಂದರೆ ನವಾಂಶ ಕುಂಡಲಿಯ ಪ್ರಾಧಾನ್ಯ ಆದ್ದರಿಂದ ನೀವು ಹಾಕುವಾಗ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಹಾಕಬೇಕಾಗ್ತದೆ. ನಾನು ಹಾಗೆ ಟ್ರೂ ಲಹರಿ ನವಾಂಶ ತೆಗೆದುಕೊಂಡು ಹಾಕಿದವಾಗ ನನ್ನ ನವಾಂಶದಲ್ಲಿ ಕುಂಭ ನವಾಂಶ ಲಗ್ನದಲ್ಲೇ ಕೇತು ಬಂದ. ಅದೇ KP ಸಿಸ್ಟಮ್ ಕೃಷ್ಣಮೂರ್ತಿ ಅಯನಾಂಶವನ್ನು ಹಾಕ್ಕೊಂಡ್ರೆ ನನ್ನ ಲಗ್ನ ಶಿಫ್ಟ್ ಆಯಿತು ಮೀನಕ್ಕೆ, ಲಗ್ನದಲ್ಲೇ ಶುಕ್ರ ಬಂದ. ಯಾವುದೇ ಇರಲಿ, ಈಗ ತೆಗೆದುಕೊಳ್ಳಿ, ಲಗ್ನದಲ್ಲೇ ಶುಕ್ರ, ಮೀನ ಲಗ್ನದಲ್ಲಿ ಶುಕ್ರ, ಮಂಗಲ್ ಮತ್ತು ಚಂದ್ರ ವೃಷಭದಲ್ಲಿ, ಚಂದ್ರ ವರ್ಗೋತ್ತಮ, ಸೂರ್ಯ ಕರ್ಕದಲ್ಲಿ ಚಂದ್ರನ ಮನೆಯಲ್ಲಿ, ರಾಹು ಶನಿ ಸಿಂಹದಲ್ಲಿ ಸೂರ್ಯನ ಮನೆಯಲ್ಲಿ, ಬುಧ ತುಲಾದಲ್ಲಿ ಶುಕ್ರನ ಮನೆಯಲ್ಲಿ, ಗುರು ವಕ್ರಿಯಾಗಿ ವೃಶ್ಚಿಕದಲ್ಲಿದ್ದಾನೆ. ಅಂದರೆ ಮೀನ ಲಗ್ನಾಂಶ. ನವಾಂಶಕ್ಕೆ ಕಾರಕಾಂಶ ಶುಕ್ರ, ಅದೊಂದು ತಿಳ್ಕೊಳ್ಳಿ. ಈಗ ನನ್ನ ಜಾತಕದಲ್ಲಿ ಮೀನ ಲಗ್ನದಲ್ಲಿ ಶುಕ್ರ ಇದ್ದ ಅಂದರೆ ಏನಾಯಿತು? ಶುಕ್ರ ಬಹಳ ಕಲಾತ್ಮಕನಾಗಿರ್ತಾನೆ ಅಂತ. ಕಲಾತ್ಮಕ ಅಂದ್ರೇನು? ಎಲ್ಲ ಕಲೆಗಳಿಗೆ ರಾಜ, ಅಂದರೆ ಸಕಲ ಕಲಾವಲ್ಲಭ ಅಂತ ಹೇಳ್ಬೋದು. ಅವನಿಗೆ ಡ್ಯಾನ್ಸ್ ಗೊತ್ತುಂಟು, ನೃತ್ಯ ಗೊತ್ತುಂಟು, ಯಕ್ಷಗಾನ ಗೊತ್ತುಂಟು, ಹಾಡೋದು ಗೊತ್ತುಂಟು, ಭಜನೆ ಗೊತ್ತುಂಟು, ಮಾತು ಗೊತ್ತುಂಟು, ಭಾಷಣ ಗೊತ್ತುಂಟು, ಯಾವುದು ಬೇಕಾದರೂ ಮಾಡಬಲ್ಲಂಥವನು ಶುಕ್ರ. ಆಯಿತಾ? ಸೊ ಶುಕ್ರನೇ ಲಗ್ನದಲ್ಲಿರುವುದು ಇವರ ಕಲೆಗಳನ್ನು ತೋರಿಸುತ್ತದೆ. ಆದರೆ ಈ ಲಗ್ನ ಅನ್ನುವುದು ಟೀಚಿಂಗ್, ಶೇರಿಂಗ್ ಇನ್ಫಾರ್ಮೇಷನ್. ನೀವು ಇನ್ಫಾರ್ಮೇಷನನ್ನು ಬೇರೆಯವರಿಗೆ ಶೇರ್ ಮಾಡ್ತೀರಿ, ಯಾರಿಗೂ ಹೇಳಬೇಡಿ ಅಂತ ಎಲ್ಲರಿಗೂ ಹೇಳ್ತೀರಿ. ಆಯಿತಾ? ಅದು ನನ್ನಲ್ಲಿ ಸಾಕಷ್ಟು ಲಗ್ನದಲ್ಲಿ ಶುಕ್ರ ಇದ್ದರೆ ಟೀಚಿಂಗಿಗೆ, ಟ್ರೈನಿಂಗಿಗೆ ಭಾಳ ಫೇಮಸ್. ಎಸ್, ಗುರುವಿನ ಮನೆಯಲ್ಲಿ ಇದ್ದಾನೆ, ಗುರುವು ಟೀಚರ್, ಶುಕ್ರನು ಟೀಚರ್, ಎಲ್ಲ ರೀತಿಯಲ್ಲಿ ನೀವು ಇವರು ಟೀಚಿಂಗಿಗೆ ಬೆಸ್ಟ್ ಅಂತ ಹೇಳ್ಬೋದು, ಏನು ತೊಂದರೆ. ಆಮೇಲೆ ಒಬ್ಬ ರಿಸರ್ಚ್ ಮಾಡುವವರು ಆಗಿರ್ತಾರೆ ಲಗ್ನದಲ್ಲಿ ಶುಕ್ರ, ಎಕ್ಸಾಲ್ಟೆಡ್ ಶುಕ್ರ ಇದೆ. ಅದರಿಂದ ನಿಮಗೆಲ್ಲ ತಿಳಿದೇ ಇದೆ, ನಾನು ಅದನ್ನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಜ್ಯೋತಿಷ್ಯಕ್ಕೂ ಶುಕ್ರ ಬಹಳ ಇಂಪಾರ್ಟೆಂಟ್. ಶುಕ್ರ ಒಬ್ಬ ದಾನವ ಗುರುವಾಗಿದ್ದು ಜ್ಯೋತಿಷ್ಯಕ್ಕೂ ಕಾರಕನಾಗಿರ್ತಾನೆ. ನಿಂತಿರಲಿ ಮೃತ ಸಂಜೀವಿನಿ ವಿದ್ಯೆ ಹೇಳಿಕೊಟ್ಟವನೇ ಶುಕ್ರ. ಆಯಿತಾ? ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಗುರುವೇ ಲಗ್ನಾಂಶದ ಗುರು
9ನೇ ಮನೆಯಲ್ಲಿ ಇದ್ದು, ಎಸ್, ಮೀನ ಲಗ್ನಾಂಶಕ್ಕೆ 9ನೇ ಮನೆ ಭಾಗ್ಯದಲ್ಲಿದ್ದ. ಅಂದರೆ ಭಾಗ್ಯದಲ್ಲಿ ಗುರು ಇರುವುದು ಇವರಿಗೇನು ಧಾರ್ಮಿಕ, ಆಧ್ಯಾತ್ಮಿಕ, ಜ್ಯೋತಿಷ್ಯದ ಈ ವಿಚಾರಗಳಲ್ಲಿ ಅವರದ್ದು ಒಂದು ಮೇಲ್ಕೈ ಇರ್ತದೆ ಅಂತ. ಆ ಗುರು ಶುಕ್ರನ ಮೇಲೆ ದೃಷ್ಟಿ ಹಾಕಿದ್ದಾನೆ, ಪಂಚಮ ದೃಷ್ಟಿ. ಅಂದರೆ ಏನಾಯಿತು, ವೆರಿ ಆರ್ಗ್ಯುಮೆಂಟೇಟಿವ್ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ, ತಪ್ಪು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಗುರುವಿನ ಆಶೀರ್ವಾದ ಇವರ ಮೇಲೆ ಇದೆ. ಯಾರೇ ಬೈಯಲಿ, ಯಾರೇ ಹೊಟ್ಟೆ ಕಿಚ್ಚು ಬಿಡಲಿ, ಇವರು ಮೇಲ್ಗಡೆ ಹೋಗುವುದನ್ನು ತಪ್ಪಿಸಲು ಬ್ರಹ್ಮದೇವರ ಮಗನಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇದು ನನ್ನ ನವಾಂಶಕ್ಕೆ ಮಾತ್ರ ಹೇಳೋದಿಲ್ಲ, ನಿಮ್ಮ ನವಾಂಶದಲ್ಲಿ ಇದು ಇದ್ದರೆ ಇದಕ್ಕೂ ಅನ್ವಯ ಆಗಲೇಬೇಕು. ನಾನು ಹೇಳ್ತಾ ಇರೋದು ಪಡಪೋಷಿ ಜ್ಯೋತಿಷ್ಯಗಾರರು ಹೇಳಿದಾಗೆ ಹೇಳುವುದಿಲ್ಲ. ತಿಳ್ಕೊಳ್ಳಿ, ಒಂದು ಬೃಹಸ್ಪತಿ ತ್ರಿಕೋಣದಲ್ಲಿದ್ದಾನೆ ಅಂದರೆ ಏನಾಯಿತು, 9ನೇ ಮನೆಯಲ್ಲಿ ತ್ರಿಕೋಣ ಸ್ಥಾನ. 9ನೇ ಮನೆಯಲ್ಲಿ ಧರ್ಮದ ಮನೆ, ತಂದೆಗೆ ಸಮಾನನಾದ ಅಣ್ಣನ ಮನೆ, ಅದೃಷ್ಟದ ಮನೆ, ನಿಮ್ಮಲ್ಲಿನ ಬುದ್ಧಿವಂತಿಕೆಯ ಮನೆ, ತಿಳುವಳಿಕೆಯ ಮನೆ, ಜ್ಞಾಪಕದ ಮನೆ. ಗುರು ಅಲ್ಲೇ ಇದ್ದಾನೆ, ಜ್ಞಾಪಕದ, ಆಯ್ತಾ. ಸಾಕ್ಷಾತ್ ಧರ್ಮಗುರು ಬೃಹಸ್ಪತಿ ಇರುವನೆಂದರೆ ಕೇಳಬೇಕೆ. 9ನೇ ಮನೆ ಎನ್ನುವುದು ಧರ್ಮ ತ್ರಿಕೋಣಗಳಾದ 1, 5, 9ರಲ್ಲಿ 1 ಆಗ್ತದೆ. ಇದು ನಿಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳ ಫಲಗಳು ಒಂದು ತಪ್ಪಾಗುವುದು. ಇಲ್ಲಿ ನೋಡಿದ್ರೆ ಲಗ್ನಾಧಿಪತಿಯಾದ ಕುಜನು 4ನೇ ಮನೆಯಲ್ಲಿ, ಅಂದರೆ ಮೋಕ್ಷದ ಮನೆಯಲ್ಲಿ ಉಚ್ಚ ಚಂದ್ರನ ನೋಡಿ ಅದೃಷ್ಟ ಆಕಾಶದಿಂದ ಭೂಮಿಯತ್ತ ಇವರ ಪಾದಾರವಿಂದಗಳಿಗೆ ಬ್ಯಾಡ ಬ್ಯಾಡ ಅಂದರು ಬೀಳುವುದನ್ನು ಈ ಬ್ರಹ್ಮದೇವರ ಮಗನಿಂದ ತಪ್ಪಿಸಲು ಸಾಧ್ಯ ಇಲ್ಲ. ಇಲ್ಲಿ 4ನೇ ಮನೆ ಯಾತಕ್ಕೆ ಹೇಳಿದಾನೆಂದರೆ, ನೀವು ಟ್ರೂ ಲಹರಿ ನವಾಂಶ ತೆಗೆದುಕೊಂಡ್ರೆ ಅದು ಕುಂಭ ಲಗ್ನಾಂಶ ಬಂದು ಲಗ್ನದಲ್ಲಿ ಕೇತು ಬಂದ, 4ನೇ ಮನೆಯಲ್ಲಿ ಚಂದ್ರ ಮತ್ತು ಮಂಗಲ್ ಬಂದ. ಮಂಗಲ್, ಈಗ ನೀವು ಮೀನ ಲಗ್ನಾಂಶ ತೆಗೆದುಕೊಂಡ್ರೆ ಮಂಗಲ್ ಮತ್ತು ಚಂದ್ರ 3ನೇ ಮನೆಗೆ ಬರ್ತಾರೆ. 3ನೇ ಮನೆ ಮಂಗಲಿಗೆ ಕಾರಕದ ಮನೆ, ಶೌರ್ಯದ ಮನೆ, ಭೀಮ್ ಧೈರ್ಯದ ಮನೆ, ಮಾತಿನ ಮನೆ, ಸ್ಟ್ರೈಟ್ ಫಾರ್ವರ್ಡ್ ಮಾತನಾಡ್ತಾರೆ, ಒಳ್ಳೆ ಎನರ್ಜೆಟಿಕ್ ಪರ್ಸನ್. ನೋಡಿ, ಏನು ಬೇಕಾದ್ರೆ ಹೇಳ್ಬೋದು ನೀವು, ನವಾಂಶ ಇದೆ. ಅದೇ ನೀವು ಕುಂಭ ಲಗ್ನಾಂಶ ತೆಗೆದುಕೊಂಡು ತಪ್ಪಾಗುತ್ತೆ. ಕುಂಭ ಲಗ್ನದಲ್ಲಿ ಕೇತು ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪರ್ಟ್ ಇರ್ತಾರೆ, ಜ್ಞಾನವಂತರಾಗ್ತಾರೆ, ಜ್ಯೋತಿಷದಲ್ಲಿ ಎಕ್ಸ್ಪರ್ಟೈಸ್ ತೆಗೆದುಕೊಂಡಿರ್ತಾರೆ. ಕೇತು ಅಲ್ವೇ ಒಂಕುಂಟಿಯಾಗಿರ್ತಾರೆ, ಎಲ್ಲ ಇದ್ದಾರೆ. ಆದರೆ ಒಂದು ನಿಧಾನವಾಗಿ ನಮಗೆ ಬರುವಂಥ ಒಂದು ಗೌರವಗಳು ಬಂದೇ ಬರ್ತದೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಕೇತು ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಮಟ್ಟಿಗೆ ಬೇರೆಯವರಿಂದ ಕ್ರಿಟಿಸೈಸ್ ಮಾಡಿಸಿಕೊಳ್ಳುತ್ತಾನೆ. ಚಂದ್ರ 4ನೇ ಮನೆಯಲ್ಲಿ ಟ್ರೂ ಲಹರಿ ನವಾಂಶ ತೆಗೆದುಕೊಂಡು, ಆದರೆ ಇದನ್ನು ತೆಗೆದುಕೊಂಡ್ರೆ KP ಅಯನಾಂಶ ತೆಗೆದುಕೊಂಡ್ರೆ ಅಲ್ಲಿ ಇನ್ನು ಟ್ರೂ ಲಹರಿ ನವಾಂಶ ತೆಗೆದುಕೊಂಡ್ರೆ ಶನಿ ಮತ್ತು ರಾಹು 7ಮದಲ್ಲಿ. ಶನಿ ಟೀಚಿಂಗ್, ಶನಿ ಪ್ರೊಫೆಷನ್, ಶನಿ ಜ್ಯೋತಿಷ್ಯ, ರಾಹು ಕೂಡ ಕೈ ಜೋಡಿಸಿದ್ದಾನೆ. ರಾಹು ಸೀಮೋಲ್ಲಂಘನೆ ಮಾಡ್ತಾನೆ. ಇವರ ಜ್ಯೋತಿಷ್ಯ ಎನ್ನುವುದು ಆಲ್ ಓವರ್ ವರ್ಲ್ಡ್. ನಮ್ಮ ಮೊಮ್ಮಗ ಕೇಳ್ದ, ಈ ಅಜ್ಜ ನೋಡೋ, ಈ ಅಜ್ಜಂದು ಏನೋ ಚೈನಾದಲ್ಲಿ ಪಾಪ್ಯುಲಾರಿಟಿ ಇದೆಯಾ ನೋಡೋ ಅಂತ ಹೇಳಿ. ಯೂಟ್ಯೂಬ್ನಲ್ಲಿ ಚೈನಾದಲ್ಲಿ ಕೂಡ 13 ಜನ ಕನ್ನಡಿಗರು ಸಿಕ್ಕಿರುತ್ತಾರೆ. ನೋಡಿ, ನನ್ನ ಕನ್ನಡ, ನಾವು ಆಡುವುದೇ ಕನ್ನಡ, ನಾವು ಮಾತಾಡುವುದೇ ಕನ್ನಡ, ನಾವು ನಲಿಯುವುದೇ ಕನ್ನಡ. ನೋಡಿ, ಕನ್ನಡಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದ್ದೇ ಇದೆ. ನಮ್ಮ ಕನ್ನಡಿಗರು ಎಲ್ಲಿ ಹೋದರೂ ಸಿಗ್ತಾರೆ. ಚೈನಾದಲ್ಲಿ ನಾನು ನೋಡ, ಚೆನ್ನೈನಲ್ಲಿ 13 ಜನ ಸಿಕ್ಕಿದ್ದಾರೆ ನೋಡಿ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಹೇಳ್ತಾರೆ ಇಂಗ್ಲೀಷಲ್ಲಿ ಮಾಡಿ ಸರ್, ಹಿಂದಿಯಲ್ಲಿ ಮಾಡುವ ಸಾಕಷ್ಟು ಜನರು ಇರ್ತಾರೆ. ಕನ್ನಡದಲ್ಲಿ ಮಾಡುವವರು ಎಲ್ಲಿ ತೋರಿಸಿಪ್ಪ, ಎಣಿಕೆ ಮಾಡುವಷ್ಟು ಜನ ಇರ್ತಾರೆ. ಆಯಿತಾ? ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ನವಾಂಶದಲ್ಲಿ ಲಗ್ನ ಈ ಕಾರಕತ್ವಗಳ ವಿಶ್ಲೇಷಣೆ ಬಹಳ ಮುಖ್ಯ. ಇಲ್ಲಿ 9ನೇ ಮನೆಯಲ್ಲಿ ರಾಶಿಕುಂಡಲಿಯಲ್ಲಿ ಇದ್ದಾವಾಗ ನಾವು ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡುವುದೇ ಬೇಕು. ನೋಡಿ, ನವಾಂಶಕ್ಕೂ ರಾಶಿಕುಂಡಲಿಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನೀವು ರಾಶಿಕುಂಡಲಿಯಲ್ಲಿ ಶುಕ್ರ ಉಚ್ಚ, ಓಹೋ ನೀವು ಅಮಿತಾಬ್ ಬಚ್ಚನ್ ಥರ ಒಳ್ಳೆ ಫಿಲ್ಮ್ ಆ್ಯಕ್ಟರ್ ಇರಬೇಕಲ್ಲ, ಒಳ್ಳೆ ನಿಮಗೆ ಹೆಸರು ಬಂದಿರಬೇಕಲ್ಲ,
ನೀವು ಒಳ್ಳೆ ನಾಟಕದಲ್ಲಿ ಯಕ್ಷಗಾನದಲ್ಲಿ ಅಗ್ರಗಣ್ಯರಿರಬೇಕಲ್ಲ, ಶಂಕರನಾರಾಯಣ ಸ್ವಾಮಿಗರಂತೆ ಮಾತನಾಡ್ತಿರ್ಬೇಕಲ್ಲ ಅಂತ ಹೇಳಿದರೆ ಅದು ಸುಳ್ಳು. ಕಾರಣ ಏನು ಅಂದರೆ ನವಾಂಶದಲ್ಲಿ ಅದೇ ಶುಕ್ರನು ಕನ್ಯಾದಲ್ಲಿ ಕೂತಿದ್ದು ನೀಚಸ್ಥನಾಗಿದ್ದಾನೆ. ಎಂಥ ಅವಸ್ಥೆ! ನಮ್ಮ ಜ್ಯೋತಿಷ್ಯ ಉಲ್ಟಾ ಪಲ್ಟಾ ಆಗಿರುತ್ತೆ. ಆದ್ದರಿಂದ ಅದೇ ನವಾಂಶದಲ್ಲಿ ಒಂದು ವೇಳೆ ರಾಶಿಕೊಂಡಲಲ್ಲಿ ಎಲ್ಲೇ ಇರಲಿ, ನವಾಂಶದಲ್ಲಿ ಶುಕ್ರನು ಉಚ್ಚನಾಗಿದ್ದ ಪಕ್ಷದಲ್ಲಿ ಆತ ನಿಜವಾಗಿಯೂ ಕಲಾತ್ಮಕನಾಗಿರ್ತಾನೆ. ಆತ ನಿಜವಾಗಿಯೂ ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆಯವರ ಥರ ಕುಣಿತಾ ಇರ್ತಾನೆ. ಆತ ನಿಜವಾಗಿಯೂ ಒಳ್ಳೆ ಪ್ರೊಫೆಸರ್ ಆಗಿರ್ತಾನೆ. ಟೀಚಿಂಗ್ ಪ್ರೊಫೆಷನಲ್ಲಿ ಹೆಸರುವಾಸಿ ಪಡೆದುಕೊಂಡಿರ್ತಾನೆ. ಅದೇ ನವಾಂಶದಲ್ಲಿ ಶುಕ್ರ ನೀಚನಾಗಿದ್ದಲ್ಲಿ ಕ್ಯಾರೆಕ್ಟರ್ಸ್ ಡೌಟ್ಫುಲ್ ಆಗಿರುತ್ತೆ. ಶುಕ್ರ ಹೆಣ್ಣು, ಶುಕ್ರ ಸ್ತ್ರೀ, ಪ್ರಾಸ್ಟಿಟ್ಯೂಟ್ವರೆಗೆ ಹೇಳ್ಬೋದು. ಆ ರೀತಿ ಕೆಲವೊಂದು ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಮಂಗಲ್ ನವಾಂಶದಲ್ಲಿ ಉಚ್ಚನಿದ್ದಾನೆ, ಓಹೋ ಕ್ಯಾಪ್ಟನ್ ಆಫ್ ದ ಆರ್ಮಿ, ಸಬ್ ಇನ್ಸ್ಪೆಕ್ಟರ್, ಇದೆಲ್ಲ ಹೇಳ್ಬೋದು ನೀವು. ಅದೇ ಮಂಗಲ್ ರಾಶಿಕುಂಡಲಿಯಲ್ಲಿ ನೀಚನಾಗಿದ್ದಾನೆ, ರಾಶಿಕುಂಡಲಿ ಉಚ್ಚನಾಗಿದ್ದಾನೆ, ಆದರೆ ನವಾಂಶದಲ್ಲಿ ನೀಚನಾಗಿದ್ದಾನೆ, ಸುಖ ಇಲ್ಲ ನೋಡಿ. ನವಾಂಶಕ್ಕೂ ರಾಶಿಗೂ ಎಷ್ಟು ವ್ಯತ್ಯಾಸಗಳು. ಇನ್ನು ನಾವು ಸ್ಪೌಸಿನ ಬಗ್ಗೆ ಹೇಳಬೇಕಾದ್ರೆ ನವಾಂಶವನ್ನೇ ನೋಡಬೇಕಾಗ್ತದೆ. ನವಾಂಶದಲ್ಲಿ ಸ್ಪೌಸ್ ಸೂರ್ಯ ಇದ್ದ ಅಂತ ತಿಳ್ಕೊಳ್ಳಿ. ಈಗ ನಿಮಗೊಂದು ವಿಚಾರವನ್ನು ಹೇಳ್ತೇನೆ. ಸೂರ್ಯ ನವಾಂಶದಲ್ಲಿ ಇದ್ದರೆ, ಅಂದರೆ ನವಾಂಶದಲ್ಲಿ ಸಪ್ತಮದಲ್ಲಿ ಸೂರ್ಯ ಇದ್ದ, ಆವಾಗ ಏನು ಹೇಳ್ಬೋದು ನೀವು? ಹೆಂಡತಿ ಅಥವಾ ಗಂಡನಾದವ ಒಳ್ಳೆ ಸುಂದರವರಾಗಿರ್ತಾರೆ. ಮತ್ತೆ ಸೂರ್ಯನಿಗೆ ಕಾರಕತ್ವ ಏನು ಹೇಳಿ? ಸೂರ್ಯ ಬಹಳ ಬೇಕಾದವರಾಗಿರ್ತಾರೆ, ಉದಾರಿಗಳಾಗಿರ್ತಾರೆ, ಮನೋಭಾವನೆಯಿಂದ ಒಳ್ಳೆ ಉದಾರಿ ಮನೋಭಾವನೆಯಿಂದ ಕೂಡಿದವರಾಗಿರ್ತಾರೆ, ಅಹಂಕಾರಿಯುತವರಾಗಿಯೂ ಇರ್ತಾರೆ, ಒಳ್ಳೆ ಸಂಸಾರದಿಂದ ಬಂದವರಾಗಿರ್ತಾರೆ, ಬಹಳ ಮಹತ್ವಾಕಾಂಕ್ಷೆ. ಇವನು ಗಜನಿ ಮಹಮ್ಮದ್ ಥರ, ಶಿವಾಜಿ ಥರ ಮಹತ್ವಾಕಾಂಕ್ಷೆಯನ್ನು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಾಗಿರ್ತಾರೆ. ಅದೇ ರವಿ ಏನು ಮಾಡ್ತಾನೆ? ಡಾಮಿನೇಟಿಂಗ್ ಗುಣಗಳನ್ನು ಹೊಂದಿರ್ತಾನೆ. ಒಂದು ಮಾತ್ರ ರವಿ ಕೆಟ್ಟ ಗ್ರಹ, ಮೇಲ್ಪೆಕ್ ಅಂತ ಕನ್ಸಿಡರ್ ಮಾಡ್ತಾರೆ. ರವಿ ಸಪ್ತಮದಲ್ಲಿದ್ದರೆ ಭಾಳ ಕೇರ್ಫುಲ್. ದ್ವಿಕಳತ್ರ ಯೋಗ ಬಂದೀತು, ನಿಮ್ಮ ಮದುವೆ ಒಡೆದು ಹೋದೀತು, ಬಹಳ ಕೇರ್ಫುಲ್ ಆಗಿರಬೇಕು. ಅದು ಸೂರ್ಯನ ದಶೆಯಲ್ಲಿ, ಮಹಾದಶೆ. ಬೇರೆಯವರಿಗೆ ಇನ್ಸ್ಟ್ರಕ್ಷನ್ ಪಾಸ್ ಆನ್ ಮಾಡ್ತಾರೆ, ರೂಲಿಂಗ್ ಓರಿಯೆಂಟೆಡ್. ನಾನೇ ಇದರ ಚೇರ್ಮನ್ ಆಫ್ ಯಾವುದು ಸಂಸಾರ ಎನ್ನುವ ಒಂದು ಕಂಪನಿಯ ಚೇರ್ಮನ್ ಅಂತ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಸೂರ್ಯ ನವಾಂಶದಲ್ಲಿಲ್ಲ, ಸಪ್ತಮಾಂಶದಲ್ಲಿ ಉಚ್ಚನಾದಲ್ಲಿ ಇಲ್ಲ, ಗುರು ಮತ್ತು ಚಂದ್ರ ದೃಷ್ಟಿತ್ವದಲ್ಲಿ ಭಾಳ ಒಳ್ಳೆಯ ಸ್ಪೌಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವರ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ಸೂರ್ಯನಂತೆ ಪ್ರಖರವಾಗಿ ಕಾಂತಿಯುತವಾಗಿರ್ತದೆ, ಆಯಿತಾ? ಇನ್ನು ಅವನೇನಾದರೂ ಮೇಲ್ಪೆಕ್ ಪ್ಲಾನೆಟ್ಗಳ ಜೊತೆಯಲ್ಲಿ, ಮಂಗಲ್ ಜೊತೆಯಲ್ಲಿ ಇದ್ದಲ್ಲಿ ಗ್ಯಾರಂಟಿ 2 ಮದುವೆ ಯೋಗ, ಚಟ್ಟಿಟ್ಟ ಬುದ್ಧಿ. ಅದೇ ಚಂದ್ರನ ಸಪ್ತಮ ಭಾವದಲ್ಲಿದ್ದರೆ ನಿಮ್ಮ ಸ್ಪೌಸ್ ಬಹಳ ಚಂಚಲತೆ, ಎಮೋಷನಲ್, ತಾಯಿಯಂತೆ ಕ್ಯಾರಿಂಗ್ ಇರ್ಬೋದು, ಮೆತ್ತಗಿನ ಸ್ವಭಾವ ಇರ್ಬೋದು, ಸುಂದರತೆ ಇರ್ಬೋದು. ಸುಂದರತೆಗೆ ಶುಕ್ರ, ಚಂದ್ರ, ಬುಧ ಮತ್ತು ಸೂರ್ಯ, ಈ 4 ಗ್ರಹಗಳು ಕಾರಣ.
ಬಹಳ ಸುಂದರಾಗಿರ್ತಾರೆ. ಶುಕ್ರ ಇದ್ದಾರಂತೂ ಕೇಳೋದೇ ಬೇಡ. ಬೇರೆಯವರ ಕಣ್ಣುಗಳಿಗೆ ಆನಂದವನ್ನು ತರಿಸುವಷ್ಟು ಸುಂದರ ವ್ಯಕ್ತಿಗಳಾಗಿರ್ತಾರೆ. ಅದು ನಿಮಗೆ ಕೆಲವು ಬಾರಿ ಕೊರಳಿಗೆ ನೇಣು ಹಾಕಿದಂತೆ. ಚಂದ್ರ ಇದ್ರೆ ಏನಾಯಿತು? ಮನೆಯನ್ನೇ ಹೆಚ್ಚಿಗೆ ಲೈಕ್ ಮಾಡ್ತಾ ಇರ್ತಾರೆ. ಮನೆ ಕ್ಲೀನ್ ಮಾಡೋದು, ಮನೆಯ ಸುಂದರತೆಯನ್ನು ಇಟ್ಕೊಳ್ಳೋದು, ಹಾಗೆ ಮನೆ ಯಾಕಂದರೆ 4ನೇ ಮನೆ ಅಧಿಪತಿ ಚಂದ್ರ ಅಲ್ವೋ, ಕಾಲಪುರುಷನ 4ನೇ ಮನೆ ಅಂದರೆ ಕರ್ಕ ರಾಶಿಯ ಅಧಿಪತಿ ಚಂದ್ರ. ನನ್ನ ಮನೆ, ನನ್ನ ವಾಹನ, ನನ್ನ ಆಸ್ತಿ ಅಂತ ಸ್ವಲ್ಪ ಜಾಸ್ತಿ ಇವರಿಗೆ ಇರ್ತದೆ. ಕೆಲವು ಬಾರಿ ಈ ಚಂದ್ರ 15 ದಿವಸ ಕೃಷ್ಣ ಪಕ್ಷದ ಚಂದ್ರ, 15 ದಿವಸ ಶುಕ್ಲ ಪಕ್ಷದ ಚಂದ್ರ, ಅದನ್ನು ನೋಡುವವರಿಗೆ ಇವರೊಬ್ಬರು ಒಂದು ರೀತಿಯಲ್ಲಿ ಪಿರ್ಕಿಗಳ ಅಂತ ಹೇಳಬೇಕಾಗ್ತದೆ. ಹಾಗೆ ಇರ್ತಾರೆ, ನೀವು ಬೇಕಾದ್ರೆ ನೋಡಿ ಆಯಿತಾ. ಚಂದ್ರ ಸಪ್ತಮದಲ್ಲಿದ್ದವ್ರನ್ನೆಲ್ಲ ಅಬ್ಸರ್ವ್ ಮಾಡಿ, ಸ್ವಲ್ಪ ಮಟ್ಟಿಗೆ ಪಿರ್ಕಿಗಳೇ. ಅದೇ ಮಂಗಲ್ನಲ್ಲಿ ಆದರೂ ಸಪ್ತಮದಲ್ಲಿದ್ದರೆ ಭಯಂಕರ ಶೌರ್ಯವಂತರು, ಮುಖದ ಮೇಲೆ ಹೊಡೆದು ಹೇಳುವ, ಆಯಿತಾ. ಸೊ ಯಾವ ರೀತಿಯ ಅಲ್ಲಿ ಅವರಿಗೆ ಇದಿಲ್ಲ, ಅದು ತಲೆಯನ್ನು ಬಗ್ಗಿಸುವ ಕೆಲಸವೇ ಇಲ್ಲ ಅವರು, ಆಯಿತಾ. ಆ ಥರ ಮಂಗಲನು ಇದ್ದರೆ ಒಳ್ಳೆ ಇಂಡಸ್ಟ್ರಿಯಸ್, ಡೈನಮಿಕ್ ಆಗ್ತಾರೆ. ಅವರು ಕೆಲಸವನ್ನು ಹೆಚ್ಚು ಲೈಕ್ ಮಾಡುವರು, ಡಿಸಿಪ್ಲಿನ್, ಶಿಸ್ತುಬದ್ಧರು, ಆಯಿತಾ. ಇವರಲ್ಲಿರುವಷ್ಟು ಎನರ್ಜಿ ಬೇರೆ ಯಾವ ಸ್ಪೋಸಿನಲ್ಲಿ ಇರೋದು. ಆದರೆ ಏನಂದರೆ ಜಗಳ ಗಂಟ್ರೆ, ಒಂದು ಮಂಗಲೆಲ್ಲ ಕೆಟ್ಟಿದ್ದರೆ ಭಯಂಕರ ಜಗಳ ಗಂಟ್ರೆ. ನಿಮಗೆ ಡೈವರ್ಸ್ ತಂದ್ವಿನ ಅವರುಗಳು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಮಂಗ. ಅದೇ ನೀವು ಬೃಹಸ್ಪತಿ ಸಪ್ತಮದಲ್ಲಿದ್ದರೆ ಇದು ಜಾತಿಗೆ ಒಂದು ರೀತಿಯಲ್ಲಿ ವರದಾನ. ಸಪ್ತಮದಲ್ಲಿ ಬೃಹಸ್ಪತಿ ಇರೋದು ಒಳ್ಳೆ ನೇಚರ್, ಗುಣವನ್ನು ಕೊಡ್ತೇವೆ. ಸಾಕ್ಷಾತ್ ಲಕ್ಷ್ಮಿ ಅಂತ ನಾವು ಕರಿತೇವೆ ಹೆಣ್ಣಾಗಿದ್ದ ಪಕ್ಷದಲ್ಲಿ. ಗಂಡಸರಾಗಿದ್ದರೆ ಒಳ್ಳೆ ರೀತಿಯ ಸ್ವಭಾವ ಇರುವವರು ಅಂತ, ಆಯಿತಾ. ಒಳ್ಳೆ ಲಾಯಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಧಾರ್ಮಿಕವಾಗಿ ನಡ್ಕೊಳ್ತಾರೆ, ಹಾಗೂ ಒಳ್ಳೆಯ ತಿಳುವಳಿಕೆ ಇದ್ದವರಾಗಿರ್ತಾರೆ. ಸಕಲ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಎಕ್ಸ್ಪರ್ಟೈಸ್ ಹೊಂದಿರ್ತಾರೆ. ಆಮೇಲೆ ಒಂದು ರೀತಿಯಲ್ಲಿ ಬೇರೆಯವರಿಗೂ ಟೀಚಿಂಗ್ ಮಾಡುವಂಥ ಒಂದು ದೊಡ್ಡ ಸ್ವಭಾವದವರಾಗಿರ್ತಾರೆ. ಇಂಥ ಸ್ಪೌಸ್ಗಳು ಸಿಕ್ಕಿದರೆ ನಿಮ್ಮ ಅದೃಷ್ಟವೇ ಅದೃಷ್ಟ. ನನ್ನ ಮಿಥುನ ಲಗ್ನದ ಈ ಸಪ್ತಮದಲ್ಲಿ ಅಧಿಪತಿ ಗುರು ಲಾಭದಲ್ಲಿ ಕೂತಿದ್ದ ಮೇಷದಲ್ಲಿ, ಆಯಿತಾ. ಮೇಷದಲ್ಲಿ ಯಾರ ಮನೆಯಲ್ಲಿ? ಕುಜನ ಮನೆಯಲ್ಲಿ. ಅಂದರೆ ಏನಾಯಿತು? ಗುರು ಒಳ್ಳೆಯ ಸ್ವಭಾವದವನಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಅಹಂಕಾರಿ ಸ್ವಭಾವದ ಹೆಣ್ಣು ಅಂತ ಹೇಳಿದ್ರೆ ತಪ್ಪಾಗದು. ಆದರೆ ಈ ಅಹಂಕಾರ ವ್ಯಕ್ತಿಗೆ ಅಹಂಕಾರಿ ಹೆಣ್ಣೇ ಜೊತೆಯಾಗಿ ಇರಲು ಸಾಧ್ಯ. ಆದ್ದರಿಂದಲೇ ನಾವು 41 ವರ್ಷ ಮದುವೆ ಜೀವನವನ್ನು ಮುಗಿಸಿ 50 ವರ್ಷಗಳ ದಿಕ್ಕಿನತ್ತ ಸಾಗ್ತಾ ಇದ್ದೀವಿ. ಇದು ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಕೇಳಿದರೆ ಅಯ್ಯೋ ಡೈವರ್ಸ್ ಆಯಿತು, ಎಷ್ಟು 1 ತಿಂಗಳು, ಹೌದಾ? ಆಮೇಲೆ ಇನ್ನು ಕೆಲವರಿಗೆ 3 ವರ್ಷ ಡೈವರ್ಸ್, ಮಗುವಲ್ಲಿ ಆ ಮಗು ಎತ್ಕೊಂಡು ಹೋಗಿಯೇ ಬಿಟ್ಟ. ಇನ್ನು ಕೆಲವರು ಹೇಳಿದರೆ ಒಂದು ಮಗು ನನ್ನದ್ರ ಉಂಟು, ಒಂದು ಮಗು ಅವ್ರ ಹತ್ರ ಉಂಟು. ಶುಭ ಎಂಥ ಒಂದು ಪಾರ್ಟ್ನರ್ಶಿಪ್ ಡೀಲ್ ನೋಡಿ. ಈಗಿನ ಕಾಲದಲ್ಲಿ ನೀವು ಅದನ್ನು ಕೇಳಲೇಬೇಡಿ. ಯಾರಿಗೂ ನಿಮ್ಮ ದಾಂಪತ್ಯ ಜೀವನ ಹೇಗಿದೆ ಅಂತ ಕೂಡ ಪ್ರಶ್ನೆ ಹಾಕ್ತದೆ, ಅವರ ಮುಖದಲ್ಲೇ ನಿಮಗೆ ಗೊತ್ತಾಗ್ತದೆ. ಇನ್ನು ಕೆಲವರು 1 ವರ್ಷದಲ್ಲೇ ಡೈವರ್ಸ್ ಮಾಡ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಇನ್ನೊಂದು ಎಷ್ಟು ವರ್ಷ ಗೊತ್ತು. ಎಲ್ಲ ಹೇಳಿದ್ದೆ ನಾನು, ಮತ್ತೆ ರಿಪೀಟ್ ಮಾಡುವುದಿಲ್ಲ ಬಿಡಿ. ಬುಧನೇ ಸಪ್ತಮದಲ್ಲಿದ್ದರೆ ಹೆಣ್ಣಾದವಳು ಬಹಳ ಸುಂದರ, ಸಪೂರ, ಯಾವಾಗಲೂ ಚಿರಯೌವನ ಇರುವವರು ಬುಧ. ಮಿಥುನದವರು ಹಾಗೆ, ಕನ್ಯಾದವರು ಹಾಗೆ. ಎಷ್ಟೇ ವರ್ಷ ಆಗಲಿ ಅವರು ಸಣ್ಣ ಮಕ್ಕಳಂತೆ ಆ್ಯಕ್ಟ್ ಮಾಡ್ತಾರೆ. ನಿನ್ನೆ ನಮ್ಮ ಮೊಮ್ಮಗ, 1 ವರ್ಷದ ಮೊಮ್ಮಗ, ಆ ಮಂಡಿಯಲ್ಲಿ ದೊಗ್ಗಾಲಲ್ಲಿ ಕೃಷ್ಣ ಓಡಿದ ಹಾಗೆ ಆಚೆ ಈಚೆ ಒಂದು 15-20 ರೌಂಡ್ ಅವನ ಜೊತೆ ನಾನು ಕೂಡ 15-20 ರೌಂಡ್ ಹಾಕದೇ ಇದ್ದರು ಒಂದು ಅಟ್ಲೀಸ್ಟ್ ಒಂದು 8 ರೌಂಡ್ ಅವನ ಜೊತೆಗೆ ಟಕ ಕಾಂಪಿಟೇಷನ್ ಮಾಡಿದೆ. ಅದು ಬಾಲ್ಯಾಪ್ತ್ಯ, ಅದು ಬುಧ. ಸೊ ಬುಧ ಇದ್ದವರು ನಿಮಗೆ ಗೊತ್ತಾಗ್ತದೆ. ನನಗೆ 67 ವರ್ಷ ಆಗಿದೆ, ಆದರೂ ಕೂಡ ಆ ಯೌವನತೆ ನಿಮಗೆ ಕಾಣಿಸ್ತದೆ. 86 ವರ್ಷದ ಮತ್ತೆ ಇನ್ನೂ
ಚಿರ ಯೌವನದಿಂದಲೇ ಇದ್ದಾರೆ. ಅವರ ಹೆಣ್ಣು ಮಕ್ಕಳು ಮುದುಕಿಯರಾದಂತೆ ಕಾಣಿಸ್ತಾ ಇದ್ದಾರೆ. ನೋಡಿ ಎಂಥ ಅವಸ್ಥೆ ಅಲ್ವೋ. ಇರಲಿ, ಬುಧನು ಆ ಪ್ಲೇಸ್ಮೆಂಟ್ ಇದೆಯಲ್ಲ, ಜಾತಕರಿಗೆ ದೈಹಿಕ ಸುಖಕ್ಕೆ ಮಾತ್ರ ತೊಂದರೆ. ಯಾಕಂದರೆ ಇವನ್ ಚುಕ್ ಪ್ಲಾನೆಟ್ ಮರ್ಕ್ಯುರಿ ಇದ್ದಾನಲ್ಲ, ಒಂದು ರೀತಿಯಲ್ಲಿ ನಪುಂಸಕ ಗ್ರಹ. ಆದ್ದರಿಂದ ಅದೊಂದು ತೊಂದರೆ ಇರ್ತದೆ. ನಿಮಗೆಲ್ಲ 3/4 ಗಂಟೆ ಆದ ಮೇಲೆ ಒಂದು ವೇಳೆ ನಿಮ್ಮ ಜೆನಿಟಲ್ಸಲ್ಲಿ ಸ್ಪರ್ಮ್ ಹೊರಗಡೆ ಬಂದಲ್ಲಿ ಆ ಬುಧನಿದ್ದವರಿಗೆ ಒಂದು 5 ನಿಮಿಷದಲ್ಲಿ ಬೇಗ ಸ್ಖಲನವಾಗ್ತದೆ. ಇದೇ ಅವರದ್ದೊಂದು ದೋಷ. ಆಮೇಲೆ ಬುಧ ಒಳ್ಳೆ ಬುದ್ಧಿವಂತಿಕೆ, ಮಾತುಗಾರಿಕೆ, ಜೋಕನ್ನು ಮಾಡಿಕೊಂಡು ಜಾವಿಯಲ್ ಜೀವನವನ್ನು ಮಾಡುವಂಥ ಒಂದು ಕಲಾತ್ಮಕ ಕಲೆಯನ್ನು ಅವರಲ್ಲಿ ದಯಪಾಲಿಸಿದ್ದಾನೆ. ಇನ್ನು ಶುಕ್ರನೇ ನಿಮ್ಮ ಸಪ್ತಮದಲ್ಲಿದ್ದರೆ ಬಹಳ ಬೇರೆಯವರಿಗೆ ನಿಮ್ಮ ಹೆಂಡತಿ ಬಹಳ ಸುಂದರ. ನಿಮಗೆ ನೋಡಿ ನೋಡಿ ಅದರ ಒಂದು ಸುಂದರತೆ ಕಾಣಿಸ್ತದೆ. ಬೇರೆಯವರಿಗೆ ಮತ್ತು ವಾಹ್ ಎಂಥ ಮಾರಾಯ ನಿಮ್ಮ ಹೆಂಡತಿ ಅಂದರೆ ಒಬ್ಬ ಆ ಪ್ರಾಣ ಎಲೆ ಹೆಂಡತಿಯೇ, ನನ್ನ ಪ್ರಾಣ ಹಿಂಡುತಿಯೇ ಅಂತ ಕೇಳೋದು ಹಾಗೇ ಇಲ್ಲ. ಅಷ್ಟೊಂದು ಸುಂದರತೆ, ಎಲ್ಲರನ್ನ ಮುಗ್ಧರನ್ನಾಗಿ ಮಾಡಿಸುವುದು ಶುಕ್ರ. ಸುಂದರತೆ ಒಂದೇ ಅಲ್ಲ, ಒಂದು ರೀತಿಯಲ್ಲಿ ಟೀಚಿಂಗ್ ಕೆಪಾಸಿಟಿ ಕೊಟ್ಟಿರ್ತಾನೆ, ಮಾತಿನ ಕೆಪಾಸಿಟಿಯನ್ನು ಕೊಟ್ಟಿರ್ತಾನೆ, ಕಲಾತ್ಮಕ ಗುಣಗಳನ್ನು ಕೊಟ್ಟಿರ್ತಾನೆ. ಅದು ಶುಕ್ರ. ಆಯ್ತಾ? ಇನ್ನು ಶುಕ್ರ ಎಲ್ಲಾದರೂ ನೀಚನಾಗಿದ್ದ ಪಕ್ಷದಲ್ಲಿ ದಾರಿ ತಪ್ಪಲು ಸಾಧ್ಯ. ಹೆಣ್ಣು ಮಕ್ಕಳಾಗಿದ್ದರೆ ನಾವು ಹೇಳ್ಬೋದು, ಇವಳು ದಾರಿ ತಪ್ಪಿರಬೇಕಲ್ಲ, ಬೇರೆ ಗಂಡಸರ ಜೊತೆಯಲ್ಲಿ ಹೋಗಿರ್ಬೇಕಲ್ಲ ಅಂತ. ನನಗೆ ಗೊತ್ತಿರುವುದಿಲ್ಲ ಈಗಿನ ಕಾಲದಲ್ಲಿ ಮಾಡುವಂಥ ಟ್ರೇಡ್, ಬಿಡಿ, ಅದು ಬೇರೆ ಸಂಗತಿ. ಆಯ್ತಾ? ಆದರೆ ಲಕ್ಸುರಿ ಜೀವನವನ್ನು ನಡೆಸುವಂಥವರು ಶುಕ್ರ 7ನೇ ಮನೆಯಲ್ಲಿರುವರು. ಅವರನ್ನು ಮುಖ ನೋಡಿದ ತಕ್ಷಣ ನಿಮಗೆ ಹೇಳುತ್ತಾನೆ, ಎಮ್ಮೆ ಸುಬ್ಬಲಕ್ಷ್ಮಿಯ ನೆನಪಾಗ್ತದೆ. ಅಂದರೆ ಅದಕ್ಕೆ ಅವರಿಗೆ ಒಂದು ವಜ್ರದ ಓಲೆ ಕೊಡಿಸಿ, ವಜ್ರದ ಮುಗುತಿ ಕೊಡಿಸಿ, ಎಂಥ ಸುಂದರ ಸೀರೆ ಉಟ್ಟರೆ ಭಯಂಕರವಾಗಿ ಚಂದವಾಗಿ ಕಾಣಿಸ್ತಾರೆ. ಇಲ್ಲಿ ಬಂದ ನೋಡಿ ನನ್ನ ಮೊಮ್ಮಗ ಇನ್ನೊಬ್ಬ, ಭಯಂಕರ. ಮೊನ್ನೆಯವರೆಗೆ ಸೈಲೆಂಟ್ ಇದ್ದ, ನಿನ್ನೆ ಇದ್ದಕ್ಕಿದ್ದಂಗೆ ಭಾಳ ಆ್ಯಕ್ಟಿವ್ ಆಗುತ್ತೆ. ಇನ್ನೊಬ್ಬನ ನೋಡಿ, ನಮ್ಮ ಸಿದ್ಧಾಂತರಾವ್ ಜ್ಯೋತಿಷ್ಯಗಾರ ಬಂದಿದ್ದ, ಅವನ ಜೊತೆ ಇದ್ದು ಇವನು ಒಬ್ಬ ಇನ್ನೂ ಅಟ್ಲೀಸ್ಟ್ ಜ್ಯೋತಿಷ್ಯಗಾರ ಆಗಿದೆ. ಇರಲಿ. ಇನ್ನು ಶನಿ ಏನಾದರೂ ಸಪ್ತಮದಲ್ಲಿದ್ದರೆ ನಿಮಗೆ ಸಿಗುವಂಥ ಸ್ಪೌಸ್ ಏನಾಗ್ತದೆ, ಒಳ್ಳೆ ಏಜ್ಡ್ ಆಗಿರ್ತಾರೆ. ಮುದುಕಿಯರೇ ನಿಮಗೆ ಸಿಗ್ಬೋದು, ಚಂದ ಕಾಣಿಸ್ತಾರೆ. ಅದು ಏನು ಗೊತ್ತಿಲ್ಲ, ಶನಿ ಅಂದರೆ ಏಜ್ಡ್. ನೋಡಿ, ಸಚಿನ್ ತೆಂಡೂಲ್ಕರಿಗೆ ಅವನಕ್ಕಿಂತ 5 ವರ್ಷ ದೊಡ್ಡವರು ಚಂದ ಕಾಣಿಸ್ತಾರೆ. ಆದರೆ ಏಜ್ ಡಿಫ್ರೆನ್ಸ್ ಏನಿರ್ತದೆ ಆವಾಗ ಒಂದು ಹೆಚ್ಚಿರುವುದಿಲ್ಲ. 1 ತಿಂಗಳು, 2 ತಿಂಗಳು, 10 ತಿಂಗಳು ಇವರು ಎಕ್ಸೆಪ್ಟ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ನಮಗೆ ಕಡಿಮೆ ಅಂದರೆ ಒಂದು 3-4 ವರ್ಷ ಇರಲೇಬೇಕಂತ. ಅದೇ 6 ವರ್ಷ ಇದೆ, ತೊಂದರೆ ಇಲ್ವಾ? ಬೇಡ. ಎಷ್ಟು ಜನರು 6 ವರ್ಷ 5 ವರ್ಷ ಡಿಫ್ರೆನ್ಸ್ ಇದ್ದಂಥ ಗಂಡು ಮಕ್ಕಳನ್ನು ರಿಜೆಕ್ಟ್ ಮಾಡಿರ್ತಾರೆ. ತಂದೆ ತಾಯಿಗಳಿಗೆ ಸರಿಯಾಗಿ ಉಗಿಬೇಕನ್ನಿಸ್ತಾ ಇದೆ ನನಗೆ. ಬಂದ ಅಂತ ಒಂದು 17 ಗುಣ ಜಾತಕ 10 ಸಾರಿ ಹೇಳಿದೆ, 17 ಗುಣದ ಜಾತಕ ಒಳ್ಳೇದುಂಟು ಸ್ವಾಮಿ, ಮದುವೆ ಮಾಡಿಕೊಳ್ಳಿ, ನಾವು 41 ವರ್ಷ ಇದ್ದೇವೆ ಅಂತ ಏನು ಹೇಳಿದರು. ಅವರಿಬ್ಬರು ಮಂಡೆ ಒಳಗೆ ಹೋಗುವುದೇ ಇಲ್ಲ. ಅವ್ರು ಹುಡುಕುವುದೇನು 31, 36, 33 ಗುಣ. ಅಯ್ಯೋ ಕರ್ಮವೇ, ನನಗೆ ಏನು ಹೇಳಬೇಕಂತ ಗೊತ್ತಿಲ್ಲ. ಬಿಡಿ, ನಾನು ಚಾರ್ಜ್ ಮಾಡಿಯೇ ಮಾಡ್ತೇನೆ, ಅದು ಬೇರೆ ಸಂಗತಿ. ಏನೋ ಕಡಿಮೆ ಚಾರ್ಜ್ ಮಾಡಿದ್ದೆ ಗೊತ್ತಿದ್ದವರು ಅಂತೇಳಿ. ಆದರೆ ಜಾತಕ ಒಳ್ಳೆಯದಿದೆ, ಹೇಳುವವನು ಯಾರು ಅಂತ ಅದನ್ನು ನೋಡುವುದು. ಆಯಿತಾ? ಇರಲಿ. ಈಗ ಶನಿ ಶಿಸ್ತುಬದ್ಧ, ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಇಂಪೋಸ್. ಮನೆಯಲ್ಲಿ ಎಲ್ಲ ಶಿಸ್ತು, ಉಪ್ಪಿನ ಡಬ್ಬ ಇಲ್ಲೇ ಇರಬೇಕು. ಅದು ಒಂದು ಚೂರು ಸೊಸೆಯಾದವಳು ಆ ಉಪ್ಪಿನ ಡಬ್ಬ ತೆಗೆದು ಈ ಕಡೆ ಇಟ್ಲಾ, ಅಲ್ಲಿ ಗಲಾಟೆ ಶುರು. ಆಮೇಲೆ ಸೊಸೆ ಅಡುಗೆ ಮನೆ ಹೋಗಿ ಅತ್ತೆ ಇದ್ದವಳು ಅಲ್ಲಿ ಹೊರಗಡೆ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದು ಎಂಥ ಅತ್ತೆ ಸೊಸೆಯರ ಸಂಬಂಧವೋ ಗೊತ್ತಿಲ್ಲ. ಅರೆ ಎಷ್ಟು ಸಾರಿ ಹೇಳೋದು, ನೀವು ನಾನು ಅಡುಗೆ ಮಾಡುವಾಗ ಒಳಗಡೆ ಬರಬಾರ್ದು ಅಂತ ಹೇಳಿದ್ದೇನಲ್ಲ, ಯಾಕೆ ಬಂದ್ರಿ? ನಾನು ಬಿಟ್ಟು ಹೋಗ್ತೇನೆ ಸೊಸೆ. ಆಯ್ತು, ಕತೆಗೆ ಹೋಗಿ. ಬೆಂಕಿ ಅಲ್ಲೇ ಆನ್ ಆಗಿರುತ್ತೆ, ಆ ಬೆಂಕಿ ಬಂದು ಕೂಡ ಆಫ್ ಮಾಡೋದಿಲ್ಲ. ಇದು ಶನಿ ಸಪ್ತಮದಲ್ಲಿದ್ದರೆ ಪ್ರಾಬ್ಲಮ್ ಆಗ್ತದೆ. ಅಂದರೆ ಯಾರಿಗೆ ಹೇಳುವುದು? ಶನಿ ಅಂದರೆ ಕಠಿಣ ಕೆಲಸ ಮಾಡುವಂತಹ ಜನ, ಹಾರ್ಡ್ ವರ್ಕಿಂಗ್,
ಆಯಿತಾ, ಅದು. ಆದರೆ ಪಾರ್ಟ್ನರ್ಶಿಪ್ ಮಾತ್ರ ಸ್ಟೇಬಲ್ ಆಗಿದೆ. ಶನಿ ಅಂದರೆ ಜಪ್ಪಾಯಿ ಅಂದರೂ ಆ ಪಾರ್ಟ್ನರ್ಶಿಪ್ ಮುರಿಯೋದು ಅಷ್ಟೊಂದು ದವಿಕಾಲು ಹಾಕಿದಂಗೆ ಥಿಕ್ ಆ್ಯಂಡ್ ಥಿನ್ ಅಂತಾರಲ್ಲ ಹಾಗೆ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್. ಅದೇ ರಾಹು ಇದ್ದಲ್ಲಿ, ರಾಹು ಇದ್ದಲ್ಲಿ ಏನು ಸಪ್ತಮದಲ್ಲಿ ಮುಸ್ಲಿಮರ ಜೊತೆಯಲ್ಲಿ ಮದುವೆ ಆಗೋ ಸಾಧ್ಯತೆ ಉಂಟು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು. ರಾಹು ಅಂದರೆ ಸ್ನೇಕ್ ಇದ್ದಂಗೆ, ನಿಂತಲ್ಲಿ ನಿಲ್ಲದ ಪ್ರಾಣಿಗಳು ಇವರು. ನಾನೀಗ 5 ನಿಮಿಷದಲ್ಲಿ ಬರ್ತೇನೆ ಅಂತೇಳಿ ಸ್ಕೂಟ್ರ್ ಚಾಲು ಮಾಡಿದ್ರೆ ಹೊರಟೇ ಹೋದರು. ಆವಾಗ ಒಂದು ಡ್ರೆಸ್, ಇನ್ನೊಂದು 1 ಗಂಟೆ ಮೇಲೆ ಮತ್ತೆ ಬಂದು ಇನ್ನೊಂದು ಸಾರಿ 5 ನಿಮಿಷದಲ್ಲಿ ನಾನು ಬರ್ತೇನೆ ಅಂತೇಳಿ ಮತ್ತೊಂದು ಸಾರಿ ಸ್ಕೂಟ್ರ್ ಚಾಲು ಮಾಡಿ ಹೊರಟೋದ್ರು. ಮತ್ತೆ 1 ಗಂಟೆ ಮೇಲೆ ಬಂದು ಮತ್ತೆ ಊಟ ಮಾಡಿ ಇನ್ನು ಆವಾಗಲೂ ಸೀರೆ ಡ್ರೆಸ್ ಚೇಂಜ್ ಆಯಿತು. ಇನ್ನೊಂದು ಸಾರಿ ಮತ್ತೆ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೇನೆ ಅಂತ ಹೇಳಿದವರು ಪತ್ತೆ ಇಲ್ಲ, 2 ಗಂಟೆ ಆದರು. ಅದೇನು ತಿರುಗುತ್ತಾರೋ ಏನು, ಸ್ಕೂಟ್ರಿಗೆ ಪೆಟ್ರೋಲ್ ಖರ್ಚು ಮಾಡಿದ್ದನ್ನು ಲೆಕ್ಕ ಹಾಕಿದರೆ ಅದೇ ಒಂದು FDR ಆಗಿಬಿಡುತ್ತೆ. ಇದು ರಾಹು ಏನು ಮಾಡ್ತಾನೆ, ನಿಮ್ಮನ್ನು ಸದಾ ಸಂಚಾರ ಮಾಡುವಂತೆ. ಸ್ನೇಕ್ ನೋಡಿ, ಹಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಇರ್ತವೇನೋ, ಆ ಮನೆಯಲ್ಲಿ ಸುತ್ತೂ ಇಲ್ಲ ಅನ್ಲೆಸ್ ಅಂಟಿಲ್ ಅದಕ್ಕೆ ಈ ಮಾಡು ಹಂಚಿನ ಮಾಡು, ನಮ್ಮ ಮಂಗಳೂರು ಹಂಚಿನ ಮಾಡಿದಂಥ ಸಿಕ್ಕಿದ್ರಲ್ಲಿ ಅಲ್ಲೆಲ್ಲ ಇಟ್ಟು ಮೊಟ್ಟೆ ಇಟ್ಟು ಮರಿ ಮಾಡ್ಬೋದು. ಇಲ್ಲಾಂದರೆ ಈಗ ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ನವಿಲಿನ ಕಾಟ ಜಾಸ್ತಿ ಇರೋದ್ರಿಂದ ಹಾವು ಇಲ್ಲವೇ ಇಲ್ಲ. ಅರಿಬೇಕು, ಹಾವಿದ್ರು ನವಿಲ್ ಭಯಂಕರ ಬಂದು ಸೇರ್ಕೊಂಡು ಹೋಗ್ಬಿಡ್ತದೆ. ನವಿಲಿನ ಕಾಲಿನ ಶಕ್ತಿ ಎಷ್ಟೋ ಹೇಳಿದ್ರು 9 kg ಇರ್ತದೆ ಅಂತ ಯಾರೋ ಹೇಳಿದ್ರು, ಇರಲಿ ಆಯಿತಾ. ಸೊ ಛಾಯಾಗ್ರಹಗಳಲ್ಲಿ ಆದ ಒಂದು ರಾಹುವೇ ಸಪ್ತಮದಲ್ಲಿ ಬಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ ಆದವರು ಒಂದು ರೀತಿಯಲ್ಲಿ ಅಡ್ವಾನ್ಸ್ಡ್ ತಿಳುವಳಿಕೆಯನ್ನು ತಿಳ್ಕೊಂಡಿರ್ತಾರೆ. ಸಮಾಜ ಕಾನೂನನ್ನು ತುಂಡುವರಿಸುವಂಥರಾಗಿರ್ತಾರೆ. ಸಮಾಜ ಕಾನೂನು ಅವರಿಗೆ ಅನ್ವಯ ಆಗುವುದಿಲ್ಲ. ಕಾನೂನು ಕೋಡ್ ಕರೋ ಬಾಯಿ, ಬೇಲಿ ಹಾರ್ತೀರಾ ಅಂತ ಹೇಳೋದು ನಾನು ಇಂಥವರಿಗೆ. ಹೆಣ್ಣು ಮಕ್ಕಳಿಗೆ, ನಿಮ್ಮ ಮಗಳು ಬೇಲಿ ಹಾರಿರ್ಬೇಕಲ್ಲ, ಇಲ್ಲಪ್ಪ, ಅಯ್ಯೋ ಅವಳು ಮನೆಯೆಲ್ಲ ಗುಮ್ಮಣ್ಣನ ಹಂಗೆ ಕೂತಿರ್ತಾರೆ ಅಂತಾರೆ. ಸುಳ್ಳು. ಅವಳು ಮಾಡುವ ಕೆಲಸ ಇವರಿಗೆ ಗೊತ್ತಿರೋದು. ಸ್ವಲ್ಪ ಹೊರಗಡೆ ಕಣ್ಣಿಟ್ಟು ನೋಡ್ಬೇಕು, ನನ್ನ ಮಗಳು ಬೇರೆಯವರು ಏನು ಹೇಳ್ತಾರೆ ಆಯ್ತಾ. ಎಲ್ಲಾದರೂ ಕುಜನ ದೃಷ್ಟಿ, ಕುಜರಾಹು ಯುತಿ ಕುಜರಾಹು 6 ಅಥವಾ 8 ಅಥವಾ 12ನೇ ಮನೆ ತೆಗ್ಲ 12ನೇ ಮನೆಯಲ್ಲಿ ಜೈಲು ಗ್ಯಾರಂಟಿ, ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಗ್ಯಾರಂಟಿ. ಕುಜರಾಹು ಇದ್ದಲ್ಲಿ ರಾಹು ದಶ ಕುಜ ಬುಕ್ತಿ, ಕುಜ ದಶ ರಾಹು ಬುಕ್ತಿಯಲ್ಲಿ ನಿಮಗೆ ಗ್ಯಾರಂಟಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕು. ಯಾವುದಕ್ಕಾಗಿ? ಪ್ರಾಪರ್ಟಿ. ತಂದೆ ಕಡೆ ಬಂದಂಥ ಪ್ರಾಪರ್ಟಿಗೂ ಇರ್ಬೋದು, ಇಲ್ಲ ನಿಮ್ಮ ಪ್ರಾಪರ್ಟಿಗೂ ಇರ್ಬೋದು. ಅದಕ್ಕೆ ಪ್ರಾಪರ್ಟಿಯನ್ನು ದುಡ್ಡು ಖರ್ಚಾದರೂ ಇಬ್ಬರು ಲಾಯರುಗಳ ಅಭಿಪ್ರಾಯ ತೆಗೆದುಕೊಳ್ಳಲು ಮರೆಯಬೇಕು. ನಾನು ಹೇಳಿ ಕ್ರಿಮಿನಲ್ ಮೈಂಡೆಡ್ 7ನೇ ಮನೆಯಲ್ಲಿ ರಾಹು ಇರುವಂಥ ಸ್ಪೌಸ್ ಎಲ್ಲ ಸಿಕ್ಕಿದರೆ ಅವರ ಮೈಂಡ್ ಕ್ರಿಮಿನಲ್. ನಾನು ಹೇಳ್ತಾನಲ್ಲ, ರಾಹು ಲಗ್ನದಲ್ಲಿ ಇದ್ದವರನ್ನು ನಂಬೇಡಿ, ಅದೇ ರೀತಿ ಸಪ್ತಮದಲ್ಲಿ ರಾಹು ಇದ್ದವರನ್ನು ನಂಬೇಡಿ. ಇನ್ನು ಕೆಲವು ಹುಡುಗಿಯರು ಇರ್ತಾರೆ, ಲಗ್ನದಲ್ಲಿ ಕೇತು ಬಂತಲ್ಲ, ನೀವು ಆಗೋದಿಲ್ಲಪ್ಪ, ನೀವು ಏನಾದರೆ ಸ್ಪಿರಿಟ್ಸ್ನೆಲ್ಲ ನೋಡ್ತಿರ್ತೀರಿ, ಪ್ರೇತಗಳ ಜೊತೆ ಮಾತಾಡ್ತಿರ್ತೀರಿ, ಭೂತಗಳ ಜೊತೆ ಮಾತಾಡ್ತಿರ್ತೀರಿ. ಇದು ಸತ್ಯಕ್ಕೂ ಹೋಗುವುದಕ್ಕೆ. ಈಗಿನ ಮಕ್ಕಳು, ಹೆಣ್ಣುಮಕ್ಕಳು ಎಷ್ಟು ಸುಧಾರಿಸಿದ್ದಾರೆ ಅಂದರೆ, ನನ್ನ ಒಂದು 21,000 ಸಬ್ಸ್ಕ್ರೈಬರ್ ಪ್ಲಸ್ ಅದರಲ್ಲಿ ಎಲ್ಲ ಹೆಣ್ಣುಮಕ್ಕಳೇ. ಹೆಣ್ಣುಮಕ್ಕಳಂತಂತ ಅಲ್ಲ, 20ರಿಂದ 18ರಿಂದ 37-40 ವರ್ಷದವರೆಗೆ ಗುಂಪಿರ್ತದೆ ನೋಡಿ. ನಾನು ಇವಾಗ ಅವರಿಗೆ ಹ್ಯಾಟ್ಸ್ ಆಫ್ ಮಾಡ್ತೇನೆ. ಯಾಕಂದರೆ ನನಗೂ ಕೂಡ ಗೊತ್ತಿಲ್ಲ. ಮೊನ್ನೆ ಒಬ್ಬರು ಪ್ರೊಫೆಸರ್ ಹೆಂಡತಿ ಬಂದಿದ್ದರು, ಅವರು ಒಳ್ಳೆ IBM ಅಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದವರು. ಅವರು ಹೇಳ್ತಾರೆ, ನಾನು ಉಪಾಧ್ಯಾಯ. ಸತ್ಯ, ಹೌದು, ಇದು ನೀವು ಹೇಳಿದ್ದೆ ಕರೆಕ್ಟು. ನಾನು ಸೌದಿಗೆ ಹೋಗಿ ಅಲ್ಲಿ 3 ಜನ, ನಾನು ನನ್ನ ಮಗಳು ಮತ್ತು ಗಂಡನ್ನು ಸೇರಿ ಇದ್ದೇವೆ. ಆದರೆ ಗಂಡನಿಗೆ ನಾನು ಇದನ್ನು ಹೇಳಲಿಲ್ಲ. ಅಲ್ಲಿ ಆ ರೂಮಿನಲ್ಲಿ ಒಂದು ಪ್ರೇತ ಬಿಟ್ಟು ನನ್ನ ಹತ್ರ ಮಾತಾಡ್ತಿತ್ತು. ನೀವು ಇವರನ್ನು ಹುಚ್ಚಿ ಅಂತೇಳಿ ಕರಿತೀರೋ ಅಥವಾ ಅದು ನೀವು ಸತ್ಯ ಅಂತ ಕರಿತೀರೋ? ನಾನು ನಂಬ್ತೇನೆ ಅದು ಸತ್ಯ. ಯಾರಿಂದ ನಾನು ಹೇಳಿದೆ, ನಿಮ್ಮ ಲಗ್ನದಲ್ಲಿ ಕೇತು ಇರಬೇಕಲ್ಲ. ಹೌದು. ಅದೇ ರಾಹು ಸಪ್ತಮದಲ್ಲಿ ಇದ್ದರೆ ಏನಾಗ್ತದೆ, ಅಥವಾ ಸಪ್ತಮದಲ್ಲಿ ಕೇತು ಇದ್ದರೆ ಏನಾಗ್ತದೆ, ಬರುವ ಹೆಣ್ಣು ಮಕ್ಕಳು ಅದೇ ರೀತಿಯಲ್ಲಿ ಕುಂಚಟ್ ಹಾರುವಂಥ ಸಂದರ್ಭ ಜಾಸ್ತಿ ಇರ್ತದೆ. ಇದೆಲ್ಲ ನಿಮಗೆ ಅನುಭವ ಆಗಬೇಕೇನೋ. ಈಗ ಏನಂದರೆ, ಈ ಒಂದು ಕಲಿಯುಗದಲ್ಲಿ ಜನ ಸಾಗರದ ಮಧ್ಯದಲ್ಲಿ ಇದೆಲ್ಲ ಸಿಗುವುದಿಲ್ಲ. ಇದೆಲ್ಲ ನೋಡಬೇಕಾದ್ರೆ ಹಳ್ಳಿಯ ವಾತಾವರಣದಲ್ಲಿ ನೀವು ಬೆಳಿಬೇಕು. ಹಳ್ಳಿಯ ವಾತಾವರಣದಲ್ಲಿ ಇದ್ದರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ. ಆಯಿತಾ?
ನಾವು ಒಂದು ಸಾರಿ ಹಿಂದೆ ನಮಗೆ ಇನ್ನೂ ನೆನ್ಪಿಟ್ಟು 10-14 ಜನ ಮೇಲ್ಗಡೆ ದಕ್ಕಿ ಬಲಿ ಊಟ ಯಾವಾಗಲೂ ಆಗುವುದು ರಾತ್ರಿ 1:30-2 ಗಂಟೆಗೆ ಸಿಗುವ ಊಟ. ಅದು ಸುಮಾರು ದೂರ, ಒಂದು 3 ಕಿಲೋಮೀಟರ್ ದೂರ ಓಡಬೇಕು. ಆವಾಗ ಹೋಗುವಾಗ ಒಂದು ಹೆಂಗಸು ಬಂತು, ಒಂದು ಕುಕ್ಕೆ ಇಟ್ಕೊಂಡು, ಅಪ್ಪ ಅವರೇ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ. ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ, ದಕ್ಕಿ ಬಲಿ ಊಟ. ನಾನು ಬರಲಾ, ಬಾ. ಅವ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಅದು ಕೂಡ ಬರ್ತಾಯಿತ್ತು. ಆವಾಗ ಒಬ್ಬನಿಗೆ ಮಾತ್ರ ಇದು ಭೂತ ಕಣೋ ಅಂತ ಹೇಳಿದ ತಕ್ಷಣ ಎಲ್ಲರೂ ಕುಂಡಿ ಕಾಲು ಕೊಟ್ಟ ಜಿಂಕೆ ಥರ ಓಡ್ತಾಯಿತ್ತು ಮನೆ. ಅದು ಓಡಿ 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 ಮನೆ ಅಲ್ಲಿ ಪೆಟ್ರೋಮ್ಯಾಕ್ಸ್ ಲೈಟ್ ಕಂಡ ಮೇಲೆ ಅಯ್ಯಪ್ಪ ಅದೇ ಡಬ 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 ಬಿಡ್ತಾರೆ. ಅಂದರೆ ರಾತ್ರಿ 1 ಗಂಟೆ 1:30 ಗಂಟೆ ಒಳಗೆ ಬರುವಂಥ ಹಿಂಸು ಅಂದರೆ ಅದು ಪ್ರೇತವಲ್ಲದು ಮತ್ತೇನು. ಇದನ್ನು ಹೇಳಿದರೆ ಇದು ಕಟ್ಟುಕತೆ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಒಂದು ಸಾರಿ ನಾನು ನಮ್ಮ ತಂಗಿಯ ಡೆಲಿವರಿಗೆ ಹರ್ಪಿನ್ ಬಾಯಿಲ್ ಅಂದರೆ ನಮ್ಮ ಹೊಳೆಯಿಂದ ಆಚೆ ನಡ್ಕೊಂಡು ಹೋಗ್ಬೇಕು ರಾತ್ರಿ ಮನೆ. ಅವರು ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಅವಾಗ ನಾನು ಸಣ್ಣ ಹುಡುಗ, ಧೈರ್ಯಕ್ಕಾಗಿ. ಇಲ್ಲಿ ಭೂತ ಮಾತಾಡ್ತದೆ, ಅದಕ್ಕೆ ಹಿಂದೆ ತಿರುಗಿ ನೋಡಬೇಡ ಅಂಥೇಳಿ ಹೇಳ್ತಾ ಇದ್ರು. ಇನ್ನು ಅಂಥ ಒಂದು ಏನಾದರೂ ಇದ್ದರೆ ಉಚ್ಚಿ ಒಯ್ದು ಆ ಮಣ್ಣನ್ನು ತೆಗೆದು ಬಿಸಾಕಿ ಬಿಡು. ನೀವು ನಂಬ್ತಿರೋ ಬಿಡ್ತಿರೋ. ನಾವು ನಮ್ಮ ಅಪ್ಪ ಮುಂದೆ ಹೋಗುವಾಗ ಓಯ್ ಸರಿ ಮಾಸ್ಟ್ರೇ, ಓ ಸರಿ ಮಾಸ್ಟ್ರೇ ನೋಡಿದರೆ ಯಜ್ಞ ಮಾಸ್ಟ್ರು ಯಾವುದು ನಮ್ಮ ಗುಡ್ಡಿ ಶಾಲೆಯಲ್ಲಿ ಯಜ್ಞ ಮಾಸ್ಟ್ರು ಕೆಲಸ ಮಾಡ್ತಾ ಇದ್ರು, ಟೀಚಿಂಗ್. ಅವ್ರು ಮಾತನಾಡಿದಂಥ ಸ್ಥಿತಿ. ಅಪ್ಪಯ್ಯ ಏನಿದು ಯಜ್ಞ ಮಾಸ್ಟ್ರು ಇದ್ದಂಗೆ. ಹೌದೌದು, ತಿರುಗಿ ನೋಡಬೇಡ, ಏನು ಮಾಡೋದಿಲ್ಲ. ಈಗ ನಮ್ಮ ಕೊಲೀಗ್, ಎಕ್ಸ್ ಕೊಲೀಗ್ ಅಂತ ಹೇಳ್ತೇವೆ. ಆದರೂ ಕೂಡ ನಾನು ನಮ್ಮ ಅಪ್ಪನ ಜೊತೆಯಲ್ಲಿ ಜೋರಾಗಿ ಕಾಲಿ ಕಾಗುವಂಗೆ ನಡೀತಾ ಇದ್ದೆ. ಸಂಕ ಹತ್ತಿದ ಮೇಲೆ ಆಯಿತು ಮಾಸ್ಟ್ರೇ, ನಾಳೆ ಸಿಗೋಣ ನೋಡಿ. ಅಂದರೆ ಇದಕ್ಕೆ ಪ್ರೇತಕ್ಕೆ ಮೋಕ್ಷ ಆಗದೆ ಇದ್ರೆ ಇದೆಲ್ಲ ಬರ್ತದೆ. ಇಲ್ಲಿ ಇದ್ರ ಬಗ್ಗೆ ಮಾತನಾಡಕ್ಕೆ ಹೋದರೆ ಸುಮಾರು ಬರ್ತಾ ಇರುತ್ತೆ, ಆಯಿತಾ. ಸೊ ನಿಮಗೆ ಸುಂದರ ಹ್ಯಾಂಡ್ಸಮ್ ಸ್ಪೌಸ್ ಬರಬೇಕಾದ್ರೆ ಯಾವ ಗ್ರಹಗಳಿರ್ಬೇಕು ಹೇಳಿ? ಶುಕ್ರ, ಚಂದ್ರ, ಸೂರ್ಯ, ಬುಧ. ಇದಿಷ್ಟು ಸಪ್ತಮದಲ್ಲಿರಬೇಕು, ಆಯಿತಾ. ನೋಡಿ ಎಷ್ಟೊಂದು ನಿಮಗೆ. ಇನ್ನು ಈಗ ನಾವು ರಾಶಿಯನ್ನು ತೆಗೆದುಕೊಳ್ಳೋಣ. ಮೇಷ ರಾಶಿಯ ಸಪ್ತಮ ನವಾಂಶವಾಗಿ ಬಂದಿದ್ದ ಪಕ್ಷದಲ್ಲಿ ಏನಾಗ್ತದೆ? ಮೇಷ ನವಾಂಶದ ಅಧಿಪತಿ ಯಾರು? ಕುಜ. ಅಂದರೆ ಏನಾಯಿತು? ನಿಮಗೆ ಸಿಗುವಂಥ ಸ್ಪೋಸ್ ಬಹಳ ಧೈರ್ಯವಂತರು, ಧೀಮಂತರು, ಶೌರ್ಯವಂತರು ಅಂತ ಎಲ್ಲ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸುವಂಥವರು ಅಂತ ಹೇಳಬಹುದೇ? ಹೇಳಿದರೆ ಏನು ತಪ್ಪಿಲ್ಲ. ಒಳ್ಳೆ ಎನರ್ಜೆಟಿಕ್, ಒಳ್ಳೆ ಶಕ್ತಿಶಾಲಿ ಅಂತ 4 ಆನೆ ಮಾಡುವಂಥ ಕೆಲಸ ಮಾಡುವಂಥವರು. ಇಡೀ ಬೀರುವನ್ನೇ ತಳ್ಳಿ ಹಾಕುವರು, ನನಗೂ ಸಾಧ್ಯ ಇಲ್ಲ ಆ ಥರ ವ್ಯಕ್ತಿಗಳು. ಅದೇ ವೃಷಭ ರಾಶಿಯ ಸಪ್ತಮದಲ್ಲಿ ಬಂದಲ್ಲಿ, ಆ ನವಾಂಶದಲ್ಲಿ ಬಂದಲ್ಲಿ ಒಳ್ಳೆ ಪ್ರಾಕ್ಟಿಕಲ್ ವ್ಯಕ್ತಿಗಳು. ಭೂಮಿಯ ಮೇಲೆ ಭಾಳ ಡೌನ್ ಟು ಅರ್ತ್ ಪರ್ಸನ್ಸ್. ಮೆಟೀರಿಯಲಿಸ್ಟಿಕ್ ಜೀವನದಲ್ಲಿ ಆಸಕ್ತಿ ಇದ್ದವರು. ಅಂದರೆ ಎಂಜಾಯ್ ಮಾಡಬೇಕು, 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಬೇಕು, ಒಳ್ಳೆ ಊಟ, ಒಳ್ಳೆ ತಿಂಡಿ, ಎಲ್ಲ ಹೈ ಕ್ಲಾಸ್. ಶುಕ್ರ ಅಲ್ವೋ ಸ್ವೀಟು ಪ್ರಿಯ. ಕಲಾತ್ಮಕರಾಗಿರ್ತಾರೆ. ಕಲಾತ್ಮಕರಾಗದೇ ಇದ್ದರೂ ಅದರಲ್ಲಿ ಇಂಟ್ರೆಸ್ಟ್, ಮ್ಯೂಸಿಕ್ ಇದರೆಲ್ಲ ಇಂಟ್ರೆಸ್ಟ್ ಇದ್ದವರಾಗಿರ್ತಾರೆ. ಅದೇ ಮಿಥುನ ಸಪ್ತಾಂಶದಲ್ಲಿ ಬಂದಿದ್ದಲ್ಲಿ ಆವಾಗ ಇಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ಉಂಟಾಗ್ತದೆ, ಆಯಿತಾ. ಹಲವು ಕಾರ್ಯಕ್ರಮಗಳನ್ನು ಹೊಂದಿದವರಾಗಿರ್ತಾರೆ. ಆದರೆ ಸುಂದರತೆಯನ್ನು ಕಾಪಾಡಿಕೊಂಡು ಬರ್ತಾ ಇರ್ತಾರೆ. ಯಾವತ್ತೂ ಸುಂದರತೆ. ನಾನು ಆವಾಗಲೇ ಹೇಳಿದ್ದೇನೆ, ಬುಧವು ಕರ್ಕ ರಾಶಿಯವರೇ ಸಪ್ತಮವಾಗಿ ಬಂದಿದ್ದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ತಾಯಿಯಂತೆ ಕೇರಿಂಗ್ ನೇಚರ್ ಮಾಡುವಂಥ ಸಿಗ್ತಾರೆ. ಅದೇ ಸೂರ್ಯ ಸಿಂಹರಾಶಿ ನಿಮಗೆ ಸಪ್ತಮದಲ್ಲಿ ಬಂದಿದ್ದಲ್ಲಿ ಏನಾಗ್ತದೆ? ಇವರು ಬಹಳ ಒಂದು ರೀತಿಯಲ್ಲಿ ಅಹಂಕಾರಿ ಜನಗಳು ಅಂತ ಹೇಳಿದರೆ ತಪ್ಪಾಗುತ್ತೆ, ಆಯಿತಾ. ಇವರುಗಳು ಏನಂತೆ ಸಂಬಂಧಿಕರುಗಳಿಗೆ ಒಂದು ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡುವಂಥ ಜನರು. ಒಂದು ರೀತಿಯಲ್ಲಿ ಅವರಲ್ಲಿ ಡ್ರೈವಿಂಗ್ ಫೋರ್ಸ್ ಅಂತೇಳಿ ಬರ್ತದೆ, ಅದು ಇರ್ತದೆ. ಅದೇ ಸಪ್ತಮದಲ್ಲಿ ಕನ್ಯಾ ಬಂದರೆ ಒಂದು ರೀತಿಯಲ್ಲಿ ಲಾಜಿಕಲ್ ಮನಸ್ಸಿರೋರು. ಅಂದರೆ ಬುಧ ಅಲ್ವೋ, ಲಾ ಕಲಿದೇನೆ ಲಾಯರ್ ಆಗುವಂಥ ಜನರು ಇವರು. ಅನಾಲಿಟಿಕಲ್ ಕೆಪಾಸಿಟಿ ಇದ್ದವರು, ಪ್ರತಿಯೊಂದನ್ನು ಲಾಜಿಕಲಿಯಾಗಿ ಜಡ್ಜ್ ಮಾಡ್ತಾರೆ, ಅಂಥ ಒಂದು ಕೆಪಾಸಿಟಿ ಇದ್ದವರು.
ಪರ್ಫೆಕ್ಷನಿಸ್ಟ್ ಅಂದರೆ ಇವರೇ ಕನ್ಯಾದರು. ಅದೇ ತುಲಾದವರು ಸಪ್ತಮದಲ್ಲಿ ಸ್ಪೋಸ್ ಆಗಿ ಬಂದಿದ್ದರೆ ಒಂದು ರೀತಿಯಲ್ಲಿ ಹಾಗೂ ಈಗ ಬ್ಯಾಲೆನ್ಸ್ಡ್ ವ್ಯಕ್ತಿ ಆಯಿತಾ, ಒಂದು ರೀತಿಯಲ್ಲಿ ಆರ್ಟಿಸ್ಟಿಕ್ ಅಂತೂ ಹೇಳ್ಬೋದು. ಒಳ್ಳೆ ರಸಿಕರು ಅಂತ ಹೇಳಿದರೆ ಈ ತುಲಾದವರು ಬಹಳ ರಸಿಕರು. ಗಂಡ ಹೆಂಡತಿಯ ಜೋಡಿ ಅಂದರೆ ಆಹಾ, ಅವರು ಹಾಸಿಗೆಯನ್ನೆಲ್ಲ ಬೆಳಗ್ಗೆ ಎದ್ದು ನೋಡಿದರೆ ಎಲ್ಲ ಚಿಂದಿಯಾಗಿರುತ್ತೆ ಆ ಥರ. ಇನ್ನು ವೃಶ್ಚಿಕದವರು 7ನೇ ಮನೆಯಲ್ಲಿ ಬಂದಿದ್ದರೆ ಭಾಳ ಸೀಕ್ರೆಟ್, ಡೋಂಟ್ ಟ್ರಸ್ಟ್ ಸ್ಕಾರ್ಪಿಯನ್, ಓವರ್ ರಿವೆಂಜ್, ಭಾಳ ರಿವೆಂಜ್ಫುಲ್. ನಿಮಗೆ ಮನಸ್ಸಿನಲ್ಲಿಯೇ ಹೊಗೆ ತಿಂತ ಆಡ್ತಾರೆ, ಯಾವತ್ತೂ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಯಾಕಂದರೆ ಅದು ಕುಜನ ರಾಶಿ, ಅದು ಭಯಂಕರ ಖಟ್ ಬಾಲದಿಂದ ಸ್ಕಾರ್ಪಿಯನ್ ಹೇಗೆ ಹೊಡಿತದೋ ಹಾಗೆ ವಿಷವನ್ನು ಕಕ್ಕುವಂಥ ಜನರು ಇವರು. ಅದೇ ಧನು 7ನೇ ಮನೆಯಲ್ಲಿದ್ದರೆ ಭಯಂಕರ ಬ್ಯೂಟಿಫುಲ್, ರಿಲಿಜಿಯಸ್ ಅಂದರೆ ಧಾರ್ಮಿಕತೆ ಇದ್ದವರು, ಒಳ್ಳೆಯ ಗುಣ ಇದ್ದವರು, ಟೀಚಿಂಗ್ ಪ್ರಿನ್ಸಿಪಲ್ ಇದ್ದವರು, ಆಹಾ, ಪುರೋಹಿತ್ಯ ಕೆಲಸ ಮಾಡುವಂಥವರು. ಹೆಣ್ಣು ಮಕ್ಕಳಾಗಿದ್ದರೂ ಕೂಡ ಆ ಪೌರೋಹಿತ್ಯನ ಮಾಡಬಲ್ಲ. ಈಗ ಎಷ್ಟು ಜನ ಹೆಂಗಸರು ಸಿಗ್ಬೇಕು ನಿಮಗೆ. ಅದೇ ಮಕರ ರಾಶಿಯವರು 7ನೇ ಮನೆ ಸ್ಪೋಸ್ ಆಗಿ ಬಂದಿದ್ದಲ್ಲಿ ಆವಾಗ ನೀವು ಒಳ್ಳೆ ಹಾರ್ಡ್ ವರ್ಕ್ ಮಾಡುವವರೇ ಸಿಗ್ತಾರೆ, ಕಠಿಣ ಕೆಲಸ, ಗೋಲ್ ಓರಿಯೆಂಟೆಡ್, ಫೋಕಸ್ ಓರಿಯೆಂಟೆಡ್ ಇರ್ತಾರೆ. ಅದೇ ಕುಂಭದವರು 7ನೇ ಮನೆ ಸ್ಪೋಸ್ ಆಗಿ ಬಂದಿದ್ದಲ್ಲಿ ಭಾಳ ತಾತ್ವಿಕರು, ಸ್ಪಿರಿಚುವಲ್ ಆಗಿರ್ತಾರೆ, ಆಮೇಲೆ ಆಧ್ಯಾತ್ಮಿಕರಾಗಿರ್ತಾರೆ, ವರ್ಕಾಲಿಕ್ ಆಗಿರ್ತಾರೆ. ಶನಿ ಅಧಿಪತಿ ಅಲ್ವಾ, ಶಿಸ್ತುಬದ್ಧರಾಗಿರ್ತಾರೆ. ಅದೇ ಮೀನರಾಶಿಯವರು ಎಲ್ಲಾದರೂ ಸ್ಪೋಸ್ ಆಗಿ ಬಂದಿದ್ದ ಪಕ್ಷದಲ್ಲಿ ವೆರಿ ಸಾಫ್ಟ್, ಭಾಳ ಸೆನ್ಸಿಟಿವ್, ಮತ್ತು ಒಂದು ರೀತಿಯಲ್ಲಿ ಎಮೋಷನಲ್, ಹಾಗೂ ಇದು ಮೋಕ್ಷದ ರಾಶಿ. ಸಪ್ತಮದಲ್ಲಿ ಬಂದರೂ ಕೂಡ ಒಂದು ರೀತಿಯಲ್ಲಿ ಇವರಿಗೆ ಆಧ್ಯಾತ್ಮಿಕ, ಧಾರ್ಮಿಕ ಇದೆಲ್ಲ ಮೈಗೂಡಿ ಬಂದಿರುತ್ತೆ. ಈಗ ಹಲವಾರು ಈ ನವಾಂಶದ ಬಗ್ಗೆ ಹಲವಾರು ವಿಧಾನಗಳು ಇದೆ. ನನಗೆ ಇನ್ನೂ ಸುಮಾರು ಹೇಳಬೇಕಂತಿದೆ, ಆದರೆ ಇದು ಭಯಂಕರ ದೊಡ್ಡ ವಿಡಿಯೋ ಆಯಿತು ಅಂಥೇಳಿ ಇದನ್ನು ಇಲ್ಲಿಗೆ ಕೈದು ಮಾಡ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಪ್ಪ. ನಮಸ್ಕಾರ.